ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಕಥಾವಾಚನ. ಅವಿನಾಶ್ ಚಂಪಾ ಹತ್ರ ಹೋಗಿ ವಿಷಯಗಳನ್ನು ತಿಳ್ಕೊಂಡಿದ್ದು, ಚಂಪಾ ಮಾತನಾಡಿದ ಬಗೆಯನ್ನು ನೋಡಿದ್ವಿ. ಮುಂದಿನ ಭಾಗ ಅಧ್ಯಾಯ 8. ಬೆಳಗ್ಗೆ ಬೇಗ ಎಚ್ಚರವಾಯಿತು. ಬೆಡ್ ಸ್ವಿಚ್ ಹಾಕಿ ನೋಡಿದ. 5:15. ರಾತ್ರಿ ನಿದ್ದೆ ಬಂದಾಗ 1 ಕಳೆದಿತ್ತು. ಇನ್ನಷ್ಟು ಮಾಡಬೇಕೆಂದು ಸ್ವಿಚ್ ಆರಿಸಿ ಮಲಗಿದರೆ ಕಣ್ಣು ಆರಲಿಲ್ಲ. ಸಂಗೀತಗಾರನೆಂದರೆ ಕನಿಷ್ಠ 12 ಗಂಟೆ ನಿದ್ದೆಗೆಡುವ, ಬೇಕೆನಿಸಿದಾಗ 12 ಗಂಟೆ ನಿದ್ದೆ ಮಾಡುವ ಶಕ್ತಿ ಇರಬೇಕು. ಇಲ್ಲದಿದ್ದರೆ ಪ್ರೋಗ್ರಾಂ ಕೊಡುವುದು ಹೇಗೆ? 12.5 ಗಂಟೆ ಕಾಲ ವ್ಯತ್ಯಾಸವಾಗುವ ಕ್ಯಾಲಿಫೋರ್ನಿಯಾಕ್ಕೆ ಹೋದಾಗ ಹೇಗೆ ಹೊಂದಿಕೊಂಡು ಬಿಟ್ಟೆ ಎಂಬ ನೆನಪು ಬಂದು ಇನ್ನೂ 2 ನಿಮಿಷದಲ್ಲಿ ತನಗೆ ಗಾಢ ನಿದ್ರೆ ಬರಲೇಬೇಕೆಂಬ ನಿಶ್ಚಯ ಮಾಡಿ ಕಣ್ಣೊಳಗಡೆ ಕತ್ತಲು ತುಂಬಿಕೊಂಡ. ಇನ್ನೇನು ನಿದ್ರೆ ಹತ್ತಬೇಕು ಎನ್ನುವಲ್ಲಿ ರಾತ್ರಿ ಅಷ್ಟು ಹೊತ್ತು ಬಾರದಂತೆ ಕಾಡಿದ ಸಂಗತಿಯ ನೆನಪು ಬಂತು. ಏನಾದರೂ ಚಿಂತೆ ಹತ್ತಿದರೆ ನಿದ್ದೆಯನ್ನು ತಡೆಯುತ್ತೆ, ಬೇಗ ಎಬ್ಬಿಸಿಯೂ ಬಿಡುತ್ತೆ. ಅದಿಲ್ಲದಿದ್ದರೆ ಇಷ್ಟು ಬೇಗ ಎಚ್ಚರವಾಗ್ತಿರಲಿಲ್ಲ ಎಂಬ ವಿವರಣೆ ಹುಟ್ಟಿತು. 1,00,000 ರೂಪಾಯಿ ಬೇಡ ಅಂತ ವಾಪಸ್ ಮಾಡಿದ್ಲಂತೆ. ಲಗ್ನ ಪತ್ರಿಕೆಗೆ, ಕನ್ಯಾದಾನಕ್ಕೆ ಅಪ್ಪ ಬರಬೇಕು ಅನ್ನುವುದೆಲ್ಲ ಮಗಳ ಚಟಪಟಿಕೆ ಮಾತ್ರ. ತಾಯಿಗೆ ಏನೂ ಗೊತ್ತಿಲ್ಲ. 8 ಗಂಟೆಗೆ ರಾಜಾರಾಮನ ಫೋನು ಬಂದಾಗಿಂದ ಯಾಕೋ ಹಚ್ಕೋಬೇಕು. ಭೇಟಿಯನ್ನು ಬಿಟ್ಟು 24, ಎಲ್ಲ ಕಳೆದುಕೊಂಡು 19 ವರ್ಷವಾಯಿತು. ನಾನು ನಿಸ್ಸಂಗನಾಗಿಯೇ ಇದ್ದೆ. ರಾಜಾರಾಮನ ಬಲವಂತಕ್ಕೆ ಒಪ್ಪಿ ಮದುವೆಯ ಖರ್ಚು ಕೊಡೋಕ್ಕೆ ಹೋದರೆ ಪೊಗರು ಎಂದುಕೊಂಡು ಕಣ್ಣುಗಳಲ್ಲಿ ಇನ್ನಷ್ಟು ತಂದುಕೊಳ್ಳಲು ಹೆಣಗಿದ. ಒಂದು ಸಲ ತಲೆಗೆ ಇಂಥ ಚಿಂತೆ ಹೊಕ್ಕರೆ 2-3 ದಿನ ಕಾಡುತ್ತೆ ಎಂಬ ನೆನಪಾಯಿತು. ದಡಕ್ಕನೆ ಎದ್ದು ಕೂತ. ತಣ್ಣೀರಿನಲ್ಲಿ ಸ್ನಾನ ಮಾಡಿದ. ಮುಖ ಕ್ಷೌರ ಮಾಡಿಕೊಳ್ಳಲಿಲ್ಲ. ಕೆಟಲ್ಗೆ ಸ್ವಿಚ್ ಹಾಕಿ 1 ಕಪ್ ಚಹಾ ಮಾಡಿ ಕುಡಿದು ತಂಬೂರಿ ಶ್ರುತಿ ಮಾಡಿ ಮಂದ್ರದ ಸಾಧನೆಯಲ್ಲಿ ತೊಡಗಿದ. ಎಲ್ಲ ಚಿಂತೆಗಳಿಗೂ ನಿವಾರಕ ಇದು. ಮಗ್ನತೆಯಿಂದ 1 ತಾಸು ಮಂದ್ರದಲ್ಲಿ ಮುಳುಗಿ ಎದ್ದರೆ ಮನಸ್ಸಿನ ಕಲ್ಮಶಗಳು ತೊಳೆದು ಹೋಗ್ತವೆ. ಮಲಗಿದರೆ ತಕ್ಷಣ ನಿದ್ರೆ ಹತ್ತುತ್ತೆ ಎಂಬುದು ಅವನಿಗೆ ಅನುಭವವಾಗಿತ್ತು. ಔಷಧಿ ಗೊತ್ತಿದೆ, ರೋಗ ಕಾಣಿಸಿಕೊಂಡ ತಕ್ಷಣ ತೆಗೆದುಕೊಳ್ಳೋಕೆ ಹೊಳೆಯೋಲ್ಲ. ಇದನ್ನೇ ಪ್ರಾರಬ್ಧ ಅನ್ನೋದು ಎಂಬ ಆಧ್ಯಾತ್ಮ ಕಾಣಿಸಿತು. ಈ ಅಧ್ಯಾತ್ಮವು ಬೈರಾಗಿ ಭೈರವದ ಮಂದ್ರ ಭಾವಕ್ಕೆ ಹೊಂದಿಕೊಂಡಿತ್ತು. ಮನಸ್ಸಿನಿಂದ ಮರೆಯೂ ಆಯಿತು. ಮಂದ್ರ ಸಂಚಾರಗಳು ಮತ್ತು ಅವುಗಳ ಭಾವ ಮಾತ್ರ ತುಂಬಿಕೊಂಡವು. 8 ಗಂಟೆಯಾದರೂ ಅವನು ಬೈರಾಗಿ ಭೈರವವನ್ನೇ ಹಾಡಿಕೊಳ್ಳುತ್ತಿದ್ದ. ಮಂದ್ರ ಕಳೆದು ಮಧ್ಯ ತಾರ ಸಪ್ತಕಗಳವರೆಗೂ ಏರಿಳಿಯುತ್ತಿದ್ದ. ಒಳ್ಳೆ ಲಹರಿ ಹುಟ್ಟಿತ್ತು. ತಬಲ ಇರಬೇಕಾಗಿತ್ತು, ಜೊತೆಗೊಂದಿಷ್ಟು ಹಾರ್ಮೋನಿಯಂ ಒತ್ತಾಸೆ. ಸಹಕಾರಿ ವಾದ್ಯಗಳು ಸೇರಿಕೊಂಡಾಗ ಅಂತರ್ಮುಖತೆ ಕಡಿಮೆಯಾಗುತ್ತದೆ ಎನ್ನಿಸಿದರೂ ಬರೀ ಅಂತರ್ಮುಖತೆಯಲ್ಲಿ ಎಷ್ಟು ಹೊತ್ತು ಹಾಡೋಕೆ ಸಾಧ್ಯ? ಬರೀ ಧ್ಯಾನ ಮಾಡಿಕೊಂಡು ಬದುಕೋಕೆ ಆಗುತ್ತೆಯೇ? ಧ್ಯಾನದಿಂದ ಆರಂಭವಾದರೂ ಲೌಕಿಕ ಪರಿಕರಗಳಿಲ್ಲದೆ ಜೀವನ ಅನಿಸಿಕೊಂಡಿದ್ದೆ. ಬಾಹ್ಯದಿಂದ ಅಂತರ, ಅಂತರದಿಂದ ಬಾಹ್ಯ, 2 ಮುಖಗಳಲ್ಲಿ ಹರಿಯದಿದ್ದರೆ ರಸಪುಷ್ಟಿಯಾಗೋದು ಹೇಗೆ ಎಂಬ ವಿಚಾರಗಳು ಹುಟ್ಟಿದವು. ಮನಸ್ಸಿಗೆ ಹಿತವೆನ್ನಿಸಿತು. ಬರೆದಿಟ್ಕೋಬೇಕು ಇಂಥವನ್ನೆಲ್ಲ ಎಂದುಕೊಂಡ. ಬರೆದಿಟ್ಕೋಬೇಕು ಎಂಬಂಥ ಎಷ್ಟೋ ವಿಚಾರಗಳು ಎಷ್ಟೋ ಸಲ ಯಾವ್ಯಾವ ಸಂದರ್ಭಗಳಲ್ಲೆಲ್ಲ ಹೊಳೆದಿದೆ. ಆದರೆ ನಾನು ಬರೆಯುವುದಿಲ್ಲ, ನನಗ್ಯಾಕೆ ಬರವಣಿಗೆ ತಂಟೆ ಅಂತ ಅತ್ತ ನೂಕಿದ್ದೀನಿ ಅನ್ನುವ ನೆನಪಾಯಿತು. ರಾಗವನ್ನು ಮುಕ್ತಾಯ ಮಾಡೋ ಮನಸ್ಸಿಲ್ಲದೆ ದ್ರುತದಿಂದ ಮಧ್ಯಕ್ಕೆ, ಮಧ್ಯದಿಂದ ದ್ರುತಕ್ಕೆ ಮತ್ತೆ ವಿಳಂಬಗತಿಗೆ ತಾನಗಳನ್ನು ಬದಲಿಸುತ್ತಿದ್ದ. ಅಷ್ಟರಲ್ಲಿ ಫೋನ್ ಬಾರಿಸಿತು. ಗೋಡೆಯ ಕಡೆಗೆ ನೋಡಿದರೆ 8:15. ಜನಗಳು ಫೋನ್ ಮಾಡೋ ಹೊತ್ತೇ ತಂಬೂರಿಯನ್ನು ಬದಿಗಿಟ್ಟು ಎದ್ದು ರಿಸೀವರ್ ಎತ್ತಿಕೊಂಡ. ಪಂಡಿತ್ ಮೋಹನ್ಲಾಲ್ಜಿ ಇದ್ದಾರೆಯೇ? ದಿಲ್ಲಿಯ ಮಹಾವೀರ ಪ್ರಸಾದ್ ಅಂತ. ಮುಂಬೈಗೆ ಬಂದಿದ್ದೀನಿ, ತಮ್ಮನ್ನು ಕಾಣಬೇಕಿದೆ. ಪ್ರೋಗ್ರಾಮ್ ಫಿಕ್ಸ್ ಮಾಡಬೇಕು, ಇನ್ನೊಂದು ತಾಸಿನಲ್ಲಿ ಬರಬಹುದೇ? ನಾನೇ ಮೋಹನ್ಲಾಲ್ ಮಾತಾಡ್ತಿರೋದು, ಬನ್ನಿ. ಖುಷಿಯಾಯಿತು. ದಿಲ್ಲಿಯಲ್ಲಿ ನನ್ನ ರೇಟು 1 ಲಕ್ಷವಾಗಿ 2 ವರ್ಷವಾಯಿತು. ವಿಮಾನ ಪ್ರಯಾಣ, ಕೊನೆ ಪಕ್ಷ 4 ಸ್ಟಾರ್ ಹೋಟೆಲ್ನ ವಾಸ್ತವ್ಯ. ರಾಜಾರಾಮನ 30,000 ವಾಪಸ್ ಮಾಡಿ ಉಳಿದದ್ದ ಕೈಯಲ್ಲಿ ಇಟ್ಕೋಬೇಕು. ಇಷ್ಟು ದೊಡ್ಡ ಗಾಯಕನಾಗಿ ಸಣ್ಣ ಪುಟ್ಟದಕ್ಕೆಲ್ಲ ಸಾಲ ಮಾಡೋದಂದ್ರೆ ಏನು ಎಂಬ ಆಲೋಚನೆಗಳು ಒಟ್ಟಿಗೆ ಒಂದೇ ಕಿರುಕ್ಷಣದಲ್ಲಿ ಹೊಳೆದವು. ಮುಖ ಕ್ಷೌರ ಮಾಡಿಕೊಂಡು ಬ್ರೆಡ್ಡು, ಜಾಮ್, ಬಾಳೆಹಣ್ಣು ತಿಂದು 1 ಲೋಟ ಹಾಲು ಕುಡಿದ. ಮಧ್ಯಾಹ್ನ ಮೆಸ್ಸಿನಿಂದ ಊಟದ ಡಬ್ಬಿ ಬರುವ ತನಕ ಸಾಕು. ಬೇಕಾದರೆ ಮತ್ತೊಂದು ಕಪ್ಪು ಚಹಾ ಮಾಡಿಕೊಳ್ಳುವುದು ಅವನ ಪದ್ಧತಿ. ಇಷ್ಟರಲ್ಲಿ ಯಾವ ವಾರ? ಇವತ್ತು ರೇವತಿ ಬರಬೇಕಾಗಿತ್ತು. ಅಮೆರಿಕದಿಂದ ಬಂದ ಮೇಲೆ ಯಾರಿಗೂ ಕ್ರಮವಾಗಿ ಪಾಠ ಶುರು ಮಾಡಿಲ್ಲ, ಮೂಡ್ ಬಂದಿಲ್ಲ ಎಂದುಕೊಳ್ಳುವಾಗ ಆಕಳಿಕೆ ಬಂತು. ರಾತ್ರಿ ಸರಿಯಾಗಿ ನಿದ್ರೆ ಹತ್ತದಿದ್ದರೆ ಹೀಗೆ ಎಂದುಕೊಂಡು ದಿಲ್ಲಿಯವರು ಬರುವುದಿಲ್ಲದಿದ್ದರೆ ನಿದ್ದೆ ಮಾಡಬಹುದಿತ್ತು ಎಂಬ ಆಲೋಚನೆಯಲ್ಲಿ ಸೋಫಾದ ಮೇಲೆ ಕುಳಿತು ಗೋಡೆಯ ಮೇಲೆ ನಿಶ್ಶಬ್ದವಾಗಿ ನಡೆಯುತ್ತಿದ್ದ ಗಡಿಯಾರವನ್ನು ನೋಡಿದ. ಹಾಗೆಯೇ ಕಣ್ಣು ಮುಚ್ಚಿಕೊಂಡ. ಮುಂದಿನ ಬಾಗಿಲು 2 ಅಂಗುಲ ತೆರೆದಿತ್ತು. ಮಂಪರು ಹತ್ತಿತು. ಕರೆಗಂಟೆ ಸದ್ದಾಯಿತು. ಇವನು ಕಮಿನ್ ಪ್ಲೀಸ್ ಎನ್ನುವಷ್ಟರಲ್ಲಿ ಬಾಗಿಲು ತೆರೆದುಕೊಂಡು ಒಳಗೆ ಬಂದವರು ಇವನ್ನು ತಿರುಗಿ ನೋಡಿದರೆ ಗಲಿಬಿಲಿಯಾಗಿ, ಕಕ್ಕಾವಿಕ್ಕಿಯಾಗಿ ತನ್ನ ಕಣ್ಣನ್ನು ತಾನೇ ನಂಬಲಾರದಾಯಿತು. ಮನೋಹರಿ ದಾಸ್ 2 ಅಡಿ ಒಳಗೆ ಬಂದು ತುಸುಬಾಗಿ, ಪಂಡಿತ್ಜಿ ಒಳಗೆ ಬರಲಪ್ಪಣೆಯೇ ಎಂದು ಹಸ್ತಲಾಘವಕ್ಕೆ ಬಲಗೈ ಮುಂದೆ ಮಾಡಿದ್ದಳು.
ಸಿಲ್ವರ್ ಕಮ್ಮೀಸ್, ಹೆಗಲ ಮೇಲೊಂದು ಶಲ್ಯ, ಎಡಗೈನಲ್ಲಿ ವೆನೈಟಿ ಬ್ಯಾಗ್, ತಿದ್ದಿದ ಹುಬ್ಬುಗಳು, ಕಪ್ಪನೆ ಮಿನುಗುವ ಇಳಿಕೂದಲು, ಕೆನ್ನೆಗಳಿಗೆ ರೋಸ್, ತುಟಿಗೆ ಲಿಪ್ಸ್ಟಿಕ್, ಕಣ್ಣಿಗೆ ಕಾಡಿಗೆ. ಬನ್ನಿ ಎನ್ನಲು ತೋಚದೆ ಇವನು ನೋಡುತ್ತಾ ಕೂತಿದ್ದಾಗ ಮೋಸ ಮಾಡಿದವಳು ಅಂದ್ಕೋಬೇಡಿ. ನಾನೇ ಫೋನ್ ಮಾಡಿದರೆ ನೀವು ಸಂದರ್ಶನ ಕೊಡ್ತಿರೋ ಇಲ್ವೋ ಅಂತ ಅನುಮಾನಪಟ್ಟೆ. ಕೋಪ ಎಷ್ಟಿದ್ರೂ ಎದುರಿಗೆ ಹೊರಹಾಕಿ 4 ಏಟು ಹೊಡೀರಿ ಅಥವಾ ಒದೀರಿ. ಒದ್ದು ಹೊಡೆದು ಸಮಾಧಾನವಾದ ಮೇಲೆ ನಾನು ಮಾತಾಡ್ತೀನಿ. ಉಫ್, ಏನು ಬೆವರು ಮುಂಬೈಯಲ್ಲಿ. ಡೆಲ್ಲಿಯಲ್ಲಿ ಶೆಕೆ ಇದ್ದರೂ ಇಷ್ಟೊಂದು ಬೆವರಲ್ಲ. ಫ್ಯಾನ್ನ ಸ್ವಿಚ್ ಎಲ್ಲಿದೆ ಎಂದು ತಾನೇ ಸುತ್ತ ನೋಡಿದಳು. ಅನಂತರ ಬಂದು ಸೋಫಾದ ಮೇಲೆ ಅವನ ಹತ್ತಿರ ಕೂತು ಸುತ್ತು ನೋಡಿ ಹಾಕಿದಳು. ಅವನ ಬಲಗೈ ಹಿಡಿದು, ಪಂಡಿತ್ ಮೋಹನ್ ಲಾಲ್ ಜಿ ತಮ್ಮನ್ನು ಹೇಗೆ ಕರೆಯಬೇಕು ಅನ್ನೋದನ್ನು ಆದರೂ ದಯವಿಟ್ಟು ಹೇಳಿ. 15 ವರ್ಷವಾಯ್ತಲ್ಲ ನೀವು ಬಿಟ್ಟು ಬಂದು. ಆಮೇಲೆ ನಾನು ಕಾಗದ ಬರದೆ ಕ್ಷಮಿಸಿ ಅಂತ ಕೇಳಿಕೊಂಡೆ, ನೀವು ಕ್ಷಮಿಸಲಿಲ್ಲ. ಕಲಾವಿದರು, ಅದೂ ನಿಮ್ಮಂಥ ರಸಪೂರ್ಣರು ಇಷ್ಟೊಂದು ಕಠಿಣವಾಗಿರೋದು ಭರತ ಮುನಿಗೂ ಅರ್ಥವಾಗದ ವಿಚಾರ. 15 ವರ್ಷದಿಂದ ನೀವು ನನ್ನ ಒಂದೇ ಒಂದು ಪ್ರದರ್ಶನವಾದ ನೋಡಿದ್ದೀರಾ? ನೋಡಿಲ್ಲ. ನಿಮ್ಮದು ದಿಲ್ಲಿಯಲ್ಲಿ ಯಾವ ಪ್ರೋಗ್ರಾಮ್ ಆದರೂ ನಾನು ಊರಿನಲ್ಲಿದ್ದರೆ ತಪ್ಪದೇ ಬಂದು ಕೇಳಿದ್ದೀನಿ ಗೊತ್ತಾ. ದಿಲ್ಲಿಯಲ್ಲಿ ಮಾತ್ರವಲ್ಲ, ಗ್ವಾಲಿಯರ್ನ ತಾನ್ಸೆನ್ ಸಮಾರೋಪ, ಪುಣೆಯ ಸವಾಯಿ ಗಂಧರ್ವ, ಇದೇ ಮುಂಬಯಿಯ ಮಹಾರಾಷ್ಟ್ರ ಉತ್ಸವಗಳಲ್ಲಿ ನಿಮ್ಮ ಗಾಯನ ಕೇಳಿದ್ದೀನಿ. ಯಾವ ಊರಲ್ಲಿ ಯಾವ ರಾಗ ಹಾಡಿದ್ದೀರಂತ ಹೇಳಬೇಕಾದ್ರೆ ನಿಮ್ಮ ಕೋಪ ನನ್ನ ಮೇಲೆ ಮಾತ್ರವಲ್ಲ, ನನ್ನ ನೃತ್ಯದ ಮೇಲೂ ಕೂಡ ಇದೆ. ನನಗೆ ನಿಮ್ಮ ಮೇಲೆ ಕೋಪವಿಲ್ಲ, ನಿಮ್ಮ ಸಂಗೀತದ ಮೇಲೂ ಇಲ್ಲ. ನಿಮ್ಮ ಸಂಗೀತವನ್ನು ನಾನು ಮೊದಲಿನ ಹಾಗೆ ಆರಾಧಿಸ್ತೀನಿ ಗೊತ್ತಾ. ಅವನಿಗೆ ಮುಜುಗರವಾಯಿತು. ತಾನು ಸಣ್ಣವನಾಗಿದ್ದೇನೆ ಅನ್ನಿಸ್ತು. ಮಾತಿನ ಜಾಣತನದಿಂದ ಇವಳು ಸಣ್ಣವನನ್ನಾಗಿ ಮಾಡುತ್ತಿದ್ದಾಳೆ ಎಂಬ ಅನುಮಾನವೂ ಬಂತು. ಆದರೆ ನೆನಪಿಗೆ ಬರುತ್ತಿದೆ, ಒಂದ್ಸಲ ಪುಣೆಯ ಸವಾಯಿಗಂಧರ್ವ ಪುಣ್ಯತಿಥಿಯಲ್ಲಿ ನನ್ನದು ಇತ್ತು, ಇವಳದು. ಆದರೆ ನನ್ನದು ಮೊದಲ ದಿನ ಕೊನೆಯ ಐಟಮ್, ಅವಳದು 3ನೇ ದಿನ 3ನೇ ಐಟಮ್. ಗ್ವಾಲಿಯರ್ನಲ್ಲೂ ಹಾಗೆ. ನಮ್ಮಿಬ್ಬರ ಸಂಬಂಧ ದೂರವಾದದ್ದು ಸಂಗೀತ ಪ್ರಪಂಚದ ಎಲ್ಲರಿಗೂ ಗೊತ್ತಿದೆ. ಯೋಜಕರು ಬೇರೆ ಬೇರೆ ದಿನ ಹಾಕಿದ್ದಾರೆ. ಇವಳು ಮೊದಲ ದಿನವೇ ಬಂದು ಎಲ್ಲರ ಸಂಗೀತ ಕೇಳಿರಬಹುದು. ಅಥವಾ ಪಂಡಿತ್ ಮೋಹನ್ ಲಾಲ್ ಜಿ ಯಾವ ರಾಗ ಹಾಡಿದರು ಅಂತ ಯಾರನ್ನೋ ವಿಚಾರಿಸಿ ತಿಳ್ಕೊಂಡಿರ್ಬೋದು. ಇಲ್ಲ, ಸಂಗೀತ ಕೇಳುವ ಆಸಕ್ತಿ ಇದೆ, ಸಂಗೀತದ ತಿಳುವಳಿಕೆಯೂ ಇದೆ. ಇತರ ನರ್ತಕಿಯರಂತೆ ಮೇಲಿನ ಜ್ಞಾನವಲ್ಲ. ಸ್ವತಃ ಹಾಡಬಲ್ಲಳು. ನಾನಿವಳ ಕಾರ್ಯಕ್ರಮಕ್ಕೆ 1 ದಿನ ಮೊದಲೇ ಅಲ್ಲಿಂದ ಹೊರಟು ಬರುತ್ತಿದ್ದೆ. ಕಲ್ಕತ್ತೆಯ ITC ಯಮನ್ ಉತ್ಸವದಲ್ಲಿ ನೀವು ಬರೀ ಆಲಾಪವನ್ನು 2 ತಾಸು ಹಾಡಲಿಲ್ವೇ? ಬಂಗಾಲಿಗಳು ನಿಮ್ಮನ್ನು ಭಾರತದ ನಂಬರ್ 1 ನಾಯಕ ಅಂತ ಹೊಗಳಲು ಶುರು ಮಾಡಿದ್ದ ಅವತ್ತಿನಿಂದ ಅಲ್ಲವೇ? ನಾನು ಅಲ್ಲಿದ್ದೆ. ನೀವು ಯಾವ ಬಣ್ಣದ ಜುಬ್ಬ ಹಾಕ್ಕೊಂಡಿದ್ರಿ ಹೇಳ? ಈಗ ಅವನ ಅನುಮಾನವೆಲ್ಲ ಹೋಗಿ ಮುಖದಲ್ಲಿ ತುಸು ಪ್ರಸನ್ನತೆ ಮೂಡಿತು. ಮೋಹನ್, ನನ್ನ ಹಾಗೆ ನೀನು ಒಂಟಿ ಇದೆಯಾ ಅಂತ ನನಗೆ ಗೊತ್ತು. ಬಂದವಳಿಗೆ ಒಂದು ಕಪ್ ಚಹಾ ಮಾಡುವ ವ್ಯವಸ್ಥೆ ಇದೆ ತಾನೇ ಅಡುಗೆ ಮನೆಯಲ್ಲಿ? ತೋರಿಸಿದರೆ ಮಾಡಿ ನಿನಗೂ ಕೊಟ್ಟು ನಾನು ಕುಡಿತೀನಿ. ಅವಳ ಸಲಿಗೆ ಆತ್ಮೀಯತೆಗಳ ಏಕವಚನವನ್ನು ಪ್ರಯೋಗಿಸಿದಾಗ ಅವನಿಗೆ ಇದು ಅತಿ ಎನ್ನಿಸಿತು. ಚಹಾ ಆಗುತ್ತೆ, ಈಗ ನೀನು ಬಂದು ಕೆಲಸ ಹೇಳು ಎಂದು ಕೋಪದ ಧ್ವನಿಯಲ್ಲಿ ಹೇಳಿದ. ನಿನ್ನ ಕೋಪ ಕೇವಲ ನಟನೆಯದು ಅಂತ ನೀನೇ ತೋರಿಸ್ಕೊಂಡ್ಬಿಟ್ಟೆ ಎಂದು ಕೈ ಎತ್ತಿ ಅವನ ಕೈ ಮೇಲೊಂದು ಪೆಟ್ಟು ಕೊಟ್ಟು ಅವಳು ವಿಜೃಂಭಣೆಯಿಂದ ನಕ್ಕಳು. ಕೋಪ ಬಿದ್ದವರು ಏಕವಚನ ಪ್ರಯೋಗಿಸೋಲ್ಲ. ಆಯಿತು, ತಾವು ಬಂದ ಕಾರ್ಯವನ್ನು ಹೇಳೋಣವಾಗಲಿ. ಅವನು ತಿದ್ದಿಕೊಂಡ. ಒಂದ್ಸಲ ಸತ್ಯ ಹೊರ ಬಂದ ಮೇಲೆ ಮುಚ್ಚಿ ಹಾಕುವ ಪ್ರಯತ್ನ ಎಷ್ಟು ಮಾಡಿದರೂ ವ್ಯರ್ಥ. ಪಂಡಿತ್ ಜಿ, ಅರ್ಥ ಮಾಡ್ಕೊಳ್ಳಿ. ನಾನು ಏರ್ಪೋರ್ಟಿಗೆ ಹೊರಟಿದ್ದೀನಿ. ಕೆಳಗೆ ಕಾರು ಕಾಯ್ತಿದೆ. ಈ ಫ್ಲೈಟ್ ಬೇಡ, ಮುಂದಿನದು ಕೊಡಿ, ನಾಳಿನದು ಕೊಡಿ ಅಂತ ಫೋನ್ ಮಾಡ್ಬೋದು. ಅವರು ಕೇಳುವ ಹೆಚ್ಚಿನ ದುಡ್ಡು ಕೊಡ್ಬೋದು. ಆದರೆ ಸಂಜೆ ದಿಲ್ಲಿಯಲ್ಲಿ ಪ್ರೋಗ್ರಾಮ್ ಇದೆ. ಜರ್ಮನ್ ಎಂಬಸಿ ಇಂಡೋ ಜರ್ಮನ್ ಸಾಂಸ್ಕೃತಿಕ ಉತ್ಸವ ಏರ್ಪಡಿಸಿದ್ದಾರೆ. ಅದರಲ್ಲಿ ನನ್ನ ಡ್ಯಾನ್ಸ್ ಒಂದು ಐಟಮ್. ನಾನು ಹೊರಡಲೇಬೇಕು. ನೇರವಾಗಿ ಹೇಳಿಬಿಡ್ತೀನಿ. ಪ್ಯಾರಿಸ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ನೃತ್ಯ ಸಮ್ಮೇಳನ ಏರ್ಪಾಟಾಗಿದೆ. 1 ದಿನ ನಾನು ಪ್ರಯೋಗ ಸಹಿತ ಭಾಷಣ ಕೊಡಬೇಕು. ಅದೇ ಸಂಜೆ ಅದೇ ವಿಷಯದ ಕುರಿತು ಸಾರ್ವಜನಿಕ ಪ್ರದರ್ಶನವೂ ಕೊಡಬೇಕು. ಯಾವ ವಿಷಯ ಗೊತ್ತಾ? ಭಾರತೀಯ ಸಂಗೀತ ಮತ್ತು ನೃತ್ಯಗಳ ಆತ್ಮ ಸಂಬಂಧ. ವಿಷಯ ನಾನು ಆರಿಸಿದ್ದಲ್ಲ, ಉತ್ಸವದ ನಿರ್ದೇಶಕರು ಕೊಟ್ಟಿರೋದು. ನಿನ್ನನ್ನು ಬಿಟ್ಟು ಈ ವಿಷಯವನ್ನು ನಿರ್ವಹಣೆ ಮಾಡೋಕ್ಕೆ ಯಾರಿಗಾದರೂ ಸಾಧ್ಯವೇ? ಮಾಡಿದರೆ ವಿಷಯಕ್ಕೆ ನ್ಯಾಯ ಸಲ್ಲಿದಾಗೆ ಆಗುತ್ತೀ? ನಾನು ಯೋಚನೆ ಮಾಡಿರೋದಂದರೆ 3 ರಾಗಗಳನ್ನು ಆರಿಸಿಕೊಳ್ಳೋಣ. ಬೆಳಗಿನದೊಂದು, ಸಂಜೆಯದೊಂದು, ಮಧ್ಯಾಹ್ನ ಅಥವಾ ಮಧ್ಯರಾತ್ರಿದು ಇನ್ನೊಂದು. ಆ ಸಮಯಗಳ ಭಾವ ಹುಟ್ಟುವ ಹಾಗೆ ನೀನು ವಿಸ್ತಾರವಾಗಿ ಹಾಡೋದು. ಒಂದೊಂದು 45 ನಿಮಿಷ. ನಾನು ಅದನ್ನೇ ನರ್ತಿಸೋದು. ಬೆಳಗಿನ ರಾಗದಲ್ಲಿ ಆಲಾಪವೇ ಹೆಚ್ಚು, ಅದಕ್ಕೆ ತಕ್ಕ ಅಭಿನಯ, ನೃತ್ಯ ಭಾಗ ಕಡಿಮೆ. ಸಂಜೆಯದು ಹಾಗೆಯೇ. ಮಧ್ಯಾಹ್ನ ಅಥವಾ ಮಧ್ಯರಾತ್ರಿ ಇದಕ್ಕೆ ನೃತ್ಯ ಹೆಚ್ಚಿರಬೇಕು. ನೃತ್ಯಕ್ಕೆ ಅದೇ ರಾಗದ ಥರನ ಹಾಡೋದು. ಮೊದಲ 5 ನಿಮಿಷ ನೀನು ಆಲಾಪ ಮಾಡೋದು. ಅನಂತರ ನಿನ್ನ ಅದೇ ಆಲಾಪವನ್ನು ನಿನ್ನ ಆಲಾಪದ ಜೊತೆಗೆ ನಾನು ನೃತ್ಯ ಮತ್ತು ಅಭಿನಯದಲ್ಲಿ ನಿರೂಪಿಸೋದು. ಇಬ್ಬರು ಕೂಡಿ ತಾಲೀಮ್ ಮಾಡಿದರೆ ಎಲ್ಲ ಸ್ಪಷ್ಟವಾಗುತ್ತೆ. ಭಾರತ ದೇಶದ ಅತ್ಯುತ್ತಮ ಸಂಗೀತ ನರ್ತನಗಳು ಮೇಳೈಸಬೇಕು ಅಂತ ನನ್ನ ಆಸೆ. ನೀನು 8 ದಿನ ದಿಲ್ಲಿಗೆ ಬಂದರೆ ಸಾಕು ತಾಲೀಮಿಗೆ. ನಾನು ಕುಣಿತದವರಿಗೆ ಹಿನ್ನೆಲೆ ಗಾಯನ ಹಾಡೋದಿಲ್ಲ ಮೇಡಮ್. ಅವನು ತಕ್ಷಣ ಹೇಳಿಬಿಟ್ಟ. ಇದು ಕುಣಿತವಲ್ಲ ಸರ್. ಕೋಪದಲ್ಲಿರುವಾಗ ಹಳೆಯದೇ ಮನಸ್ಸು ತುಂಬಿಕೊಳ್ಳುತ್ತೆ.
ಹೊಸತನ್ನು ಹೇಳಿದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಮನಸ್ಸು ಸಿದ್ಧವಿರಲ್ಲ. ಮುನ್ನೆಲೆ ನಿಮ್ಮದು. ನೀವು ಹಾಡಿದ್ದನ್ನು ನಾನು ನಿರೂಪಿಸಬೇಕು. ಐಟಮ್ಗಳಿಗೆ ತೋಡಿ, ಜೋಗಿಯ, ಭೈರವ್ ಅಥವಾ ಕಲ್ಯಾಣ್, ಭೂಪಾಲಿ, ದುರ್ಗಾ ಅಥವಾ ಸಾರಂಗ್, ಧನಾಶ್ರೀ, ಭೀಂಪಲಾಸಿ ಅಥವಾ ಭಾಗ್ಯಶ್ರೀ, ಕಾನಡ, ಮಾಲಾ ಕೌನ್ಸ್, ಹೀಗೆ ರಾಗದ ಹೆಸರೇ ಕೊಡೋದು. ಅಂದರೆ ಯಾವುದು ಪ್ರಧಾನವಾಯಿತು ಯೋಚನೆ ಮಾಡಿ. ನಾಳೆ ನಾನು ಫೋನ್ನಲ್ಲಿ ವಿವರಿಸ್ತೀನಿ. 1 ಗಂಟೆಯಾದರೂ ಸರಿ. ನಿಮಗೆ ಅನುಮಾನ ಪರಿಚ್ಛೇದವಾಗುವವರೆಗೂ ಮಾತಾಡ್ತೀನಿ, ಅಥವಾ ಇಲ್ಲಿಗೆ ಬಂದು ಹೋಗ್ತೀನಿ. ಈಗ ನನಗೆ ಗೊತ್ತಾಯಿತು. ಸಿಟ್ಟೆಲ್ಲ ಬಿಟ್ಟುಬಿಡಿ. ಕಲಾವಿದರು ಸಿಟ್ಟು ಮಾಡ್ಕೋಬಾರ್ದು ಎಂದು ಹತ್ತಿರ ಸರಿದು ಅವನ ಮುಖವನ್ನು ಹಿಡಿದು ತೊಟಿಗಳ ಮೇಲೆ ಬಿಗಿಯಾಗಿ ಮುತ್ತಿಟ್ಟು ಗುಡ್ ಬೈ ಎಂದಳು. ಅವಳ ಕಣ್ಣುಗಳು ಮತ್ತೆ ಮಾತಿಗೆ ಅವಕಾಶವಿಲ್ಲವೆಂದು ಹುಕುಂ ಮಾಡುತ್ತಿದ್ದವು. ಅನಂತರ ಮೇಲೆ ಎದ್ದು ಸರಸರನೆ ಹೊರಟು ಹೋದಳು. 15 ವರ್ಷಗಳ ನಂತರ ಅವಳು ಮತ್ತೆ ಹುಡುಕಿಕೊಂಡು ಬಂದದ್ದು ತನ್ನ ಸಂಗೀತದ ಬಗೆಗೆ ಇಷ್ಟೊಂದು ಮೆಚ್ಚುಗೆ ಇಟ್ಟುಕೊಂಡಿರುವುದು, ನನ್ನನ್ನು ಭಾರತದ ನಂಬರ್ 1 ಗಾಯಕ ಎಂದು ಕ್ರಮೀಕರಿಸಿರುವುದು ಅವನಿಗೆ ಖುಷಿ ಕೊಟ್ಟಿತು. ಮಹತ್ವಾಕಾಂಕ್ಷಿ ಹುಡುಗಿ, ಮನಸ್ಸಿಗೆ ಹತ್ತಿದುದನ್ನು ಮಾಡದೆ ಬಿಡುವವಳಲ್ಲ. ನರ್ತನ ಕ್ಷೇತ್ರದಲ್ಲಿ ನಂಬರ್ 1. ಶರೀರವನ್ನು ಸದಾ ಹದದಲ್ಲಿ ಇಟ್ಟುಕೊಂಡು ನಿತ್ಯ ನರ್ತನದ ಜೊತೆಗೆ ನಿತ್ಯ ಯೋಗ ಸಾಧನೆ. ಯಾವ ಹೊಸ ಕಲ್ಪನೆ ಬಂದರೂ ಅದನ್ನು ಅಭಿನಯ, ನೃತ್ಯಗಳಿಗೆ ಅಳವಡಿಸಿ ರೂಪ ಕೊಟ್ಟು ಸಾಧಿಸುವ ಛಲ. ಯಾರು ಎಷ್ಟೇ ಇಲ್ಲವೆಂದರೂ ಒತ್ತಾಯ ಮಾಡಿ, ಕಾಡಿ ಬೇಡಿ ಪೂರೈಸುವ ಜಿಗುಟು. ಅಭಿನಯ ಕಲೆಯಲ್ಲಿ ತಾನು ಸಾಧಿಸಿರುವ ಹಾವಭಾವಗಳನ್ನು ಬಳಸಿ ಮಾತಿನಲ್ಲೂ ಒಪ್ಪಿಸುವ ಚಳಕ. ನಂಬರ್ 1. ನಾಳೆ ಬೆಳಗಿನ ತನಕವೂ ಕಾಯೋದಿಲ್ಲ. ಇವತ್ತು ರಾತ್ರಿಯೇ ಜರ್ಮನ್ ಎಂಬಸಿಯ ಕಾರ್ಯಕ್ರಮ ಮುಗಿದು ಮನೆಗಿಂತಿರಿದ ತಕ್ಷಣ ಫೋನ್ ಮಾಡ್ತಾಳೆ. ಅಷ್ಟರಲ್ಲಿ ನನ್ನ ಉತ್ತರ ಸಿದ್ಧ ಮಾಡಿಟ್ಕೊಂಡಿರಬೇಕು ಎನ್ನಿಸಿತು. ಹಾಗೆ ಮನಸ್ಸು ತಾನೂ ಅವಳು ಒಂದಾದ ಸನ್ನಿವೇಶ ನೆನೆಸಿಕೊಂಡಿತು. ನಾಗಪುರದ ಕಾಲೇಜು ಆವರಣದಲ್ಲಿ ಟಿಕೆಟ್ ಇಲ್ಲದೆ ನಡೆಸಿದ ಕಾರ್ಯಕ್ರಮ. ಮೋಸದ ಆಯೋಜಕ ಮುಂಬೈಗೆ ಬಂದು 5,000 ಅಡ್ವಾನ್ಸ್ ಕೊಟ್ಟು ಉಳಿದ 15,000ವನ್ನು ನಾಗಪುರದಲ್ಲಿ ಕಾರ್ಯಕ್ರಮ ಆಗುವ ಮೊದಲು ಕೊಡುವ ಮಾತು ಕೊಟ್ಟ. ತಂಬೂರಿಗಳು ಶ್ರುತಿಯಾದರೂ ಹಣವಿಲ್ಲ. ಅವನ ತಾಯಿಗೆ ಹೃದಯಾಘಾತ, ತುರ್ತಾಗಿ ಆಸ್ಪತ್ರೆಗೆ ಹೋಗಬೇಕಾಯಿತು. ನೀವು ಹಾಡಿ, ಹಣ ಎಲ್ಲೂ ಹೋಗಲ್ಲ, ರಿಸರ್ವ್ ಬ್ಯಾಂಕ್ನಲ್ಲಿ ಇರುವಷ್ಟೇ ಸುರಕ್ಷಿತವಾಗಿದೆ ಅಂತ ಅವನ ಸಹಾಯಕನ ಮಾತಿನ ಚಳಕ ಮಾಡಿ, ಇಂಥವರು ಚಲನ್ ನನಗಿಂತ ಚಂಪಾಗಿ ಚೆನ್ನಾಗಿ ಅರ್ಥವಾಗುತ್ತೆ, ಹಣ ಮುಂದಿಟ್ಟಲ್ಲದೆ ಆಡೋದಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳಿ, ಅದ್ಯಾವ ಆಸ್ಪತ್ರೆ ಅಂತ ಅವನ ತಾಯಿನ ಸೇರಿಸಿರೋದು ಹೆಸರು ಹೇಳಿ ನಾನು ಹೋಗಿ ವಿಚಾರಿಸ್ತೀನಿ ಎಂದು ನಿಂತಾಗ ಅವನು ಬೆಬ್ಬೆಬ್ಬೆ ಅನ್ನತೊಡಗಿ ಅವನ ಮೋಸಕ್ಕೆ ಸೇರಿರುವ ಸಹಸ್ರ ಸಂಗೀತ ಪ್ರೇಮಿಗಳಿಗೆ ನಿರಾಶೆ ಮಾಡಬಹುದೆಂಬ ಪ್ರಶ್ನೆ ಹುಟ್ಟಿ, ಅವನಿಗೆ ಕಾಸು ಕೊಟ್ಟಿರೋ ಅವರಿಗೂ ಅವನಿಗೂ ಸಂಬಂಧ ಇದು ಅಂತ ನನ್ನನ್ನು ದಬ್ಬಿಕೊಂಡು ಇವಳು ಹೋಟೆಲಿಂದ ಸಾಮಾನು ತಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ, ಅವನು ಮೋಸ ಮಾಡಿದರೂ ಸಂಗೀತ ರಸಿಕರಿಗೆ ನಾವು ನಿರಾಶೆ ಮಾಡಬಾರದು ಎಂದು ನಾನು ಎಷ್ಟು ಅನುನಯಿಸಿದರೂ ಕೇಳದೆ ದಬ್ಬುತ್ತಿರುವಾಗ ಕೊನೆಗಳಿಗೆಯಲ್ಲಿ ನೀನು ಮುಂಬೈಗೆ ಹೋಗು, ನಾನು ಅದೇ ಕಾಲೇಜ್ ಆವರಣದಲ್ಲಿ ನಾಡದ್ದು ಒಂದು ಫ್ರೀ ಕಾರ್ಯಕ್ರಮ ಕೊಟ್ಟು ಸಂಗೀತ ರಸಿಕರಿಗೆ ರಣಸಂದಾಯ ಮಾಡಿದ ಮೇಲೆ ಬರ್ತೀನಿ ಅಂದಾಗ, ಹೆಂಡತಿ ಮಕ್ಕಳಿಗೆ ಮೋಸ ಮಾಡ್ತಿದ್ದೀರಿ ನೀವು ಅಂತ ಅವಳು ಅಬ್ಬರ ಮಾಡಿ ಪ್ಲ್ಯಾಟ್ಫಾರ್ಮ್ನ ಜನವೆಲ್ಲ ಸುತ್ತುವರೆದು ನೋಡತೊಡಗಿ, ನಾನು ಅಲ್ಲಿಂದ ತಪ್ಪಿಸಿಕೊಂಡು ಬಂದು, ರಸಿಕರಿಗೂ ಕಲಾವಿದನ ನಡುವೆ ಹಣ ಬರಲೇಬಾರದು, ದೇವಸ್ಥಾನದಲ್ಲಿ ಹಾಡೋದೇ ಸರಿ, ಪುಕ್ಕಟ್, ಯಾರು ಬೇಕಾದರೂ ಬಂದು ಕೇಳ್ಕೊಂಡು ಹೋಗೋ ಹಾಗೆ. ಅವತ್ತು ನಾನು ಕಾಲೇಜು ಆವರಣದಲ್ಲಿ ಹಾಡಿದಂತೆ 3-4 ಸಾವಿರ ಜನ. ಆ ಆರ್ತತೆ, ದೇವರಿಗೆ ಮೊರೆಯಿಡುವ ಮಟ್ಟದ ಗಾಯನ, ಸಭಿಕರ ಹೃದಯದಲ್ಲಿ ಕೂತು ಕೇಳುವ ದೇವರು, ಸಮಸ್ತ ಸಭಿಕರು ನನ್ನ ಮೊರೆಯನ್ನು ಆಲಿಸುವ ದೇವರ ಸ್ವರೂಪ ಸಮಷ್ಟಿಯೇ ಆಗಿ ಮೊನ್ನೆ ಕಾದು ಕುಳಿತಿದ್ದ ಅವರನ್ನು ಅಲಕ್ಷಿಸಿ ನಡೆಸಿದರ ಪ್ರಾಯಶ್ಚಿತ. ಮರುದಿನ ಪ್ರಿನ್ಸಿಪಾಲರ ಮನೆಗೆ ಬಂದು ನನ್ನ ಪಾದ ಮುಟ್ಟಿ ನಮಸ್ಕರಿಸಿ, ನನ್ನ ಹೆಸರು ಮನೋಹರಿ ದಾಸ್, ನರ್ತಕಿ, ದಿಲ್ಲಿಯಿಂದ ಬಂದಿದ್ದೀನಿ. ಇವತ್ತು ಸಂಜೆ ನನ್ನ ಕಾರ್ಯಕ್ರಮವಿದೆ, ನೀವಿದ್ದು ನೋಡಿದರೆ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ನಿನ್ನೆ ಅಕಸ್ಮಾತ್ ಒದಗಿದ ಅವಕಾಶ ನಿಮ್ಮ ಗಾಯನ ಕೇಳಿದೆ. ನಿಮ್ಮ ಪಾದಸ್ಪರ್ಶ ಮಾಡೋಕ್ಕಿಂತ ಬೇರೆ ರೀತಿಯಲ್ಲಿ ನನ್ನ ಮೆಚ್ಚುಗೆ ವ್ಯಕ್ತಪಡಿಸೋಕೆ ಬೇರೆ ರೀತಿ ಇಲ್ಲ. ನಾನು ಉಳಿದಿರೋ ಹೋಟೆಲ್ಗೆ ಬನ್ನಿ, ನಿಮಗೊಂದು ರೂಮ್ ಕೊಡಿಸ್ತೀನಿ. ತುಂಬ ಮಾತಾಡಬೇಕು, ಸಂಗೀತ ನರ್ತನಗಳ ವಿಷಯ. ಮನೋಹರಿ ದಾಸ್ ಹೆಸರು ಕೇಳಿದ್ದೆ, ಪ್ರತಿಭಾವಂತ ನರ್ತಕಿ, ಎಲ್ಲ ಕಡೆ ಪ್ರಸಿದ್ಧಳು. ಅವಳ ನರ್ತನ ನೋಡೋ ಅವಕಾಶವೂ ಆಗಿರಲಿಲ್ಲ. ಅವಳ ನಿಲುವು, ಸೀರೆಯುಟ್ಟ ಶರೀರದ ಮಾಟ, ಕಣ್ಣುಗಳ ನೋಟ 18 ವರ್ಷದ ಹಿಂದೆ, ಅಂದರೆ ಅವಳಿಗೆ 36-37, 22ರಂತೆ ಕಾಣುವ ಒಂದು ಗೆರೆಯೂ ಇಲ್ಲದ ಕೆನ್ನೆ, ಹಣೆ, ಕಣ್ಣಂಚುಗಳು. ಹೋಟೆಲ್ನ ಕೋಣೆಯಲ್ಲಿ ಕುಳಿತು ನಿನ್ನೆ ಸಂಜೆ ನಾನು ಹಾಡಿದ ರಾಗಗಳ ಚಲನ್ಗಳನ್ನು ಹಾಡಿಕೊಂಡು ಅಭಿನಯದಲ್ಲಿ ತೋರಿಸ್ತಾ, ಮೋಹನ್ಜಿ, ನಿಮ್ಮ ತನ್ಮಯತೆ, ಸಂಗೀತವನ್ನು ಲೌಕಿಕದಿಂದ ಪಾರಮಾರ್ಥಕ್ಕೆ ಎತ್ತುವ ಆರ್ತತೆ ನಾನೆಲ್ಲಿಯೂ ಕೇಳಿರಲಿಲ್ಲ. ನೀವೆದುರಿಗೆ ಕೂತು ಹಾಡಿದರೆ ಸಾಕು, ನನ್ನ ನರ್ತನಕ್ಕೊಂದು ಹೊಸ ಎತ್ತರ ಕಂಡುಕೋಬಹುದು ಎಂದು ಹೇಳುವಾಗ ತೋರಿದ ಶಿಷ್ಯೆಯ ಭಾವ. ಆ ಸಂಜೆಯ ಕಾರ್ಯಕ್ರಮದಲ್ಲಿ ಮುಂದಿನ ಸಾಲು ಮಧ್ಯದ ಸೀಟಿನಲ್ಲಿ ನಾನು ಕೂತಿದ್ದಾಗ ತುಂಬಿದ ಮಂದಿರ ಗಣೇಶ ವಂದನೆ ಮಾಡುವ ಮೊದಲು ಅವಳು ಮೈಕಿನ ಮುಂದೆ ನಿಂತು, ಇವತ್ತಿನ ನೃತ್ಯ ಪ್ರದರ್ಶನ ನೋಡಲು ಮಾಡಿರುವ ಮಹಾನ್ ಗಾಯಕ ಪಂಡಿತ್ ಮೋಹನ್ ಲಾಲ್ ಜಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರ ಉಪಸ್ಥಿತಿಯು ನನಗೆ ಮಾತ್ರವಲ್ಲ, ಇಡೀ ಸಭೆಗೆ ದೊಡ್ಡ ಗೌರವ ಕೊಟ್ಟಿದೆ ಎಂದಾಗ ಸಮಸ್ತ ಸಭಿಕರು ಕರತಾಡನ ಮಾಡಿ ನನ್ನಲ್ಲಿ ಇವಳ ಬಗೆಗೆ ಕೃತಜ್ಞತೆ ಮೂಡಿ,
ಇನ್ನೊಬ್ಬರ ಗುಣವನ್ನು ಗುರುತಿಸಿ ಪ್ರೋತ್ಸಾಹಿಸುವ ಗುಣವಿದೆ ಅವಳಲ್ಲಿ. ನಿಜವಾಗಿಯೂ ನಾನು ನರ್ತನವನ್ನು ಸರಿಯಾಗಿ ನೋಡಿರಲಿಲ್ಲ. ಅದೊಂದು ಮೈ ಕುಣಿಸುವ ಕಲೆ ಎಂಬ ಉಪೇಕ್ಷೆಯನ್ನು ಇಟ್ಟುಕೊಂಡಿದ್ದೆ. ನರ್ತನ ನೋಡುವಾಗ ಅವರು ಬಳಸುವ ಕೈಕಾಲು ಮುರಿದುಕೊಂಡು ಸಂಗೀತದಿಂದ ಸಿಟ್ಟು ಮಾಡಿಕೊಳ್ಳುತ್ತಿದ್ದೆ. ಆದರೆ ಅವತ್ತು ಅವಳ ಪ್ರದರ್ಶನ ನೋಡುವಾಗ ಸಂಗೀತದ ಭಾವವನ್ನು ಮೂರ್ತ ರೂಪದಲ್ಲಿ ತೋರಿಸುವ ಕಲೆ ಇದೆ ಎಂದು ಎನ್ನಿಸಿಬಿಟ್ಟಿತ್ತು. ಸಂಗೀತದ ಪೂರ್ಣ ರೂಪವನ್ನು ಇಲ್ಲಿ ನಿರೀಕ್ಷಿಸಬಾರದು, ಅದರ ಭಾವವನ್ನಷ್ಟೇ ನೋಡಬೇಕು ಎನ್ನುವ ಅರಿವಾಯಿತು. ಸಂಗೀತಕ್ಕಿಲ್ಲದ ಮಾಂತ್ರಿಕ ಸೆಳೆತ ಇಲ್ಲಿರುವುದು ಖಂಡಿತ. ಇಡೀ ಶರೀರವು ತಾಲಗತಿಯ ಅಭಿವ್ಯಕ್ತಿಯಾಗಿದೆ. ಕೈ ಕಾಲುಗಳ ಚಲನೆಯಲ್ಲಿ, ಕುತ್ತಿಗೆಯ ಭಂಗಿಯಲ್ಲಿ, ಕಣ್ಣುಗಳ ನೋಟದಲ್ಲಿ ತಾಳದ ಚಲನೆ ಇದೆ, ಕಾಲದ ರಚನೆ ಇದೆ. ನಮ್ಮ ಅರ್ಥವು ಕಂಠದಲ್ಲಿ ಹುಟ್ಟಿದರೆ ಇವಳ ಭಾವವು ಇಡೀ ಶರೀರದಲ್ಲಿ ವ್ಯಕ್ತವಾಗುತ್ತದೆ. ಮನುಷ್ಯ ಶರೀರದಲ್ಲಿ ಇಷ್ಟೊಂದು ಸೊಬಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ದಿಟ್ಟಿಸಿ ನೋಡ್ತಿರುವಾಗ ಹಿನ್ನೆಲೆಯ ಗಾಯನ, ತಬಲಾದ ಚಾಲನೆಗಳಲ್ಲಿ ಹೊಸ ಅರ್ಥ ಕಾಣಿಸಿತು. ಬರೀ ಗಾಯನದಲ್ಲಿ ಇವನು ತರಲು ಸಾಧ್ಯವಿಲ್ಲ ಅನ್ನಿಸಿತು. ಅವಳು ತತ್ಕಾರ ಮಾಡಿದಾಗಲಂತೂ ತಾಳದ ರಚನೆ ಮತ್ತು ಒಳಮಾರ್ಗಗಳನ್ನು ಎಷ್ಟೊಂದು ಬಿಡಿಸಿ ಬಿಡಿಸಿ ತೋರಿಸ್ತಿದ್ದಾಳೆ. ನಾನು ಕೇಳಿರುವ ತಬಲಾ ಸೋಲೋಗಳಲ್ಲಿ ಈ ಬಗೆಯ ರಚನಾ ವ್ಯೂಹಗಳಿಲ್ಲ. ಇವಳ ಕಾಲುಗಳಲ್ಲಿ ತಾಳವಿದೆ ಎನಿಸಿ ಸೆಟೆತು ಕೂತು ನೋಡಿದೆ. ಆ ಸಂಜೆಯ ತಾರೆ ಅವಳು. ಕಾರ್ಯಕ್ರಮದ ನಂತರ ಅಭಿಮಾನಿಗಳು ವೇದಿಕೆಗೆ ನುಗ್ಗಿ ಮುತ್ತಿಕೊಂಡರು. ನಾನು ನನ್ನ ಕುರ್ಚಿಯ ಮೇಲೆ ಕುಳಿತಿದ್ದೆ. ಅವಳು 3 ಸಂಗಡಿಗರು ವೇಷ ಬದಲಿಸಲು ಹೋದರು. ಆಯೋಜಕರಿಗೆ ಹೇಳಿ ನಾನು ಆಟೋ ಮಾಡಿಸಿಕೊಂಡು ಹೋಟೆಲಿಗೆ ಬಂದು ಊಟ ಮಾಡಿ ನನ್ನ ಕೋಣೆಯಲ್ಲಿ ಮಲಗಿದೆ. ಮನಸ್ಸು ನರ್ತನದ ಲಯಕ್ಕೆ ಮಿಡಿಯುತ್ತಾ ತೇಜವಾಗಿತ್ತು. ಆದರೆ ಒಂದು ಭಾಗದಲ್ಲಿ ಇವಳು ನಾಳೆ ಅತ್ತ ದಿಲ್ಲಿಗೆ ಹೋಗ್ತಾಳೆ, ನಾನಿತ್ತ ಮುಂಬೈಗೆ ಹೋಗಬೇಕೆಂಬ ಒಂಟಿತನದ ಖಿನ್ನತೆಗೆ ಇಳಿದಿತ್ತು. ಎಷ್ಟೋ ಹೊತ್ತು ಕಳೆಯಿತು. ಬಾಗಿಲು ತಟ್ಟಿದ ಶಬ್ದ. ಅವಳೇ ಅನ್ನಿಸ್ತು ಮನಸ್ಸಿನೊಳಗೆ. ಎದ್ದು ಬಾಗಿಲು ತೆರೆದರೆ ಹೌದು ಅವಳೇ. ಏನು ನೀವು ಮೊದಲೇ ಬಂದುಬಿಟ್ಟಿದ್ದೀರಿ, ಬೇಸರವಾಯ್ತಾ? ಡ್ಯಾನ್ಸ್ ನೋಡಿ. ನರ್ತನದ ವೇಷ ತೆಗೆದಿದ್ದಳು. ಮುಖದ ಬಣ್ಣ ತೊಳೆದುಕೊಂಡಿದ್ದಳು. ಹಣೆಗೆ ಬಿಂದಿ. ಅವಳ ತೆಳು ಸುಂದರ ಮೈಕಟ್ಟು ವ್ಯಕ್ತವಾಗುವ ತೆಳು ಸೀರೆ. ಒಳಗೆ ಬನ್ನಿ. ಕಾರ್ಯಕ್ರಮವಾದ ಮೇಲೆ ಅಭಿಮಾನಿಗಳ ತುಂಬುಳಿಯಲ್ಲಿ ನಾನಿದ್ದರೆ ಮುಜುಗರ ಅಂತ ಬಂದುಬಿಟ್ಟೆ. ಊಟಕ್ಕೂ ನಿಮ್ಮನ್ನು ಕಾಯಲಿಲ್ಲ. ನಿಮ್ಮ ಊಟವಾಯಿತೇ? ಒಳಗೆ ಬನ್ನಿ. ನಿಮ್ಮ ಊಟವಾಯಿತು ಅಂತ ಹೇಳಿದರು. ಆದ್ದರಿಂದ ನಾನು ಮಾಡಿದೆ ಸಂಗಡಿಗರ ಜೊತೆ. ಹೇಳಿ, ಹೇಗನಿಸಿತು? ರಾತ್ರಿಯೆಲ್ಲ ಮಾತಾಡಬಹುದು. ಅವಳು ಒಳಗೆ ಬಂದು ಕುರ್ಚಿಯ ಮೇಲೆ, ನಾನು ಮಂಚದ ಮೇಲೆ ಕುಳಿತೆವು. ನಿಜ ಹೇಳಬೇಕೆಂದರೆ ನರ್ತನದ ಎಲ್ಲ ಅಂಗಗಳು ನನಗೆ ಗೊತ್ತೇ ಇಲ್ಲ. ಚೆನ್ನಾಗಿತ್ತು, ಅನನ್ಯವಾಗಿತ್ತು, ಅದ್ಭುತವಾಗಿತ್ತು. ಅಂದರೆ ಗೊತ್ತಿರೋ ಮಾತುಗಳನ್ನು ಬಳಸಿದ ಹಾಗಾಗುತ್ತೆ. ಮನುಷ್ಯನ ದೇಹದ ಮೂಲಕ ಎಷ್ಟು ವಿಧವಾದ ಭಾವಗಳನ್ನು ವ್ಯಕ್ತ ಮಾಡಬಹುದು. ಕಾಲುಗಳಿಂದ ಎಂತೆಂತಹ ತಾಳ ರಚನೆಗಳನ್ನು ರಂಗವಲ್ಲಿ ಇಟ್ಟ ಹಾಗೆ ಬಿಡಿಸಿಡಬಹುದು ಅನ್ನೋದು ಕಂಡ ಹಾಗಾಯಿತು. ನಿಮ್ಮ ಪಾದಗಳನ್ನೇ ನೋಡ್ತಿರಬೇಕು ಅನಿಸುತ್ತೆ. ನಿಜವಾಗಿಯೂ ಮಾತಿನಲ್ಲಿ ಹೇಳೋಕ್ಕೆ ನನಗೆ ಕವಿತಾ ಶಕ್ತಿ ಇಲ್ಲ. ನನ್ನ ಮುಖ ನೋಡಿ. ನಾನು ಹೇಳೋದು ನಿಜವೋ ಬರೀ ಸೌಜನ್ಯವೋ ಅಂತ ನಿಮಗೆ ಅರ್ಥವಾಗುತ್ತೆ. ಅವಳ ನೋಟವು ಪರೀಕ್ಷಕ ಮನಸ್ಸಿನಿಂದ ನನ್ನ ಕಣ್ಣುಗಳನ್ನು ಕೊರೆದು ಆಳಕ್ಕೆ ದೃಷ್ಟಿಯ ಮೂಲಕ್ಕೆ ಇಳಿದವು. ಅವಳ ನೋಟಕ್ಕೆ ಆ ಶಕ್ತಿ ಇತ್ತು. ನಾನು ನನ್ನ ಕಣ್ಣುಗಳನ್ನು ಅತ್ತಿತ್ತ ಚಲಿಸದೆ ಅವಳ ದೃಷ್ಟಿ ಪ್ರವೇಶಕ್ಕೆ ಆನಿಸಿಕೊಂಡೆ. ಇಲ್ಲದಿದ್ದರೆ ನಾನು ಸುಳ್ಳು ಮೆಚ್ಚಿಗೆ ನುಡಿತಿದ್ದೀನಿ ಅಂತ ಅರ್ಥವಾಗ್ತಿತ್ತು. ನನ್ನ ದೃಷ್ಟಿಯ ಮೂಲ ಹಿಡಿದು ವಶಪಡಿಸಿಕೊಂಡ ನಂತರ ನೀವು ನಿಜ ಹೇಳ್ತಿದ್ದೀರ. ಉಸಿರಿದಳು ಮನೋಹರಿ. ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ ನಿಮ್ಮ ನೃತ್ಯವನ್ನು, ನಿಮ್ಮ ಭಾವ ನಿರೂಪಣೆಯನ್ನು, ಪಾದಚಲನ ವೈಖರಿಯನ್ನು, ಸಂಗೆ ಬರುವಾಗ ಮಿಂಚಿನಂತೆ ಎರಚುವ ನಿಮ್ಮ ಕಣ್ಣುಗಳ ಹೊಳಪನ್ನು, ಆ ಒಂದು ಕ್ಷಣದಲ್ಲಿ ನಿಮ್ಮ ಇಡೀ ಶರೀರ ತಾಳುವ ಶಿಲ್ಪರೂಪ ಪ್ರಕಾಶವನ್ನು. ಅವಳ ಕಣ್ಣುಗಳು ಅರಳಿದವು. ಅವುಗಳಲ್ಲಿ ಧನ್ಯತೆಯ ಭಾವ ವ್ಯಕ್ತವಾಯಿತು. ಮನೋಹರಿ, ನಿಮ್ಮ ನರ್ತನ ನನ್ನ ಗಾಯನಕ್ಕಿಂತ ಹೆಚ್ಚು ಮೂರ್ತವಾದದ್ದು. ಭಾವವನ್ನು ಕೈಯಲ್ಲಿ ಮುಟ್ಟುವ ಹಾಗೆ, ತೋಳುಗಳಿಂದ ತಬ್ಬಿ ಹಿಡಿಯುವ ಹಾಗೆ, ಸಾಕಾರಗೊಳಿಸಿ ಕಾಣಿಸುವ ಸಗುಣ ರೂಪದ್ದು. ಗಾಯನವಾದರೂ ಹಿಡಿತಕ್ಕೆ ಸಿಕ್ಕದ, ಅಳತೆಗೆ ಸಿಕ್ಕದ ಭಾವಗಳನ್ನು ಎಬ್ಬಿಸಿ ಮರೆಯಾಗುವಂಥ ಅದೃಶ್ಯ ಗುಣದ್ದು. ನನ್ನ ಕಂಠಕ್ಕಿಂತ ನಿಮ್ಮ ಮೈ, ಮುಖ, ಕಣ್ಣುಗಳು, ಹುಬ್ಬು, ತೋಳಿನ ಬಾಗುಗಳಿಗೆ ಹೆಚ್ಚಿನ ಸಾಕ್ಷಾತ್ಕಾರ ಶಕ್ತಿ ಇದೆ. ಅವಳ ದೃಷ್ಟಿಯೂ ನನ್ನಲ್ಲಿ ಶರಣಾಗಿತ್ತು. ಅದರಲ್ಲಿ ಧನ್ಯತೆಯ ರಸ ಒಡೆದಿತ್ತು. ಆ ತಕ್ಷಣದಲ್ಲಿ ನನಗೆ ನಾವಿಬ್ಬರು ಒಂದೇ ಹದದ, ಒಂದೇ ಪರಿಪಾಕದ ರಸದಲ್ಲಿ ಮುಳುಗಿರುವ ವಿಶಿಷ್ಟ ವ್ಯಕ್ತಿಗಳು ಎನ್ನಿಸಿತು. ನಾನು ಅವಳ ಕಣ್ಣುಗಳನ್ನು ನೋಡತೊಡಗಿದೆ. ಕೊರೆದು ಪ್ರವೇಶಿಸಲು ಪ್ರಯತ್ನಪಟ್ಟೆ. ಅವಳು ದಾರಿ ಮಾಡಿಕೊಟ್ಟು ಸಹಕರಿಸಿದಳು. ನನ್ನ ನೋಟವು ಅವಳ ದೃಷ್ಟಿಯ ಮೂಲ ಬೇರನ್ನು ಮುಟ್ಟಿ ಹರಿಯುತ್ತಿತ್ತು. ಮನೋಹರಿ, ರಾತ್ರಿ ಇಲ್ಲೇ ಇದ್ದು ಬಿಡಿ ಎಂದೆ ಕಂಪಿಸುವ ಧ್ವನಿಯಲ್ಲಿ. ಯಾವ ಪೂರ್ವಾಲೋಚನೆಯೂ ಇಲ್ಲದೆ ಅವಳ ಕಣ್ಣುಗಳು ತೆರೆದುಕೊಂಡೇ ಇದ್ದವು. 3 ಆವರ್ತನ ಕಾಲ ಮೌನ ತಾಳ ಸಾಗಿದ ನಂತರ ನಾನು ಸಂತೋರಿಸುವಂತೆ ಇದ್ದು ಬಿಡಿ ಎಂದೆ. ನಿದ್ದೆ ಮಾಡಿದರೆ ನಾನು ಹೇಳೋದು ನಿಧಾನ. ಬೆಳಿಗ್ಗೆ ಸಂಗಡಿಗರಿಗೆಲ್ಲ ಗೊತ್ತಾದರೆ ಚಂದಲ್ಲ. ಉಸಿರಿದ್ದಳು. ನಿಮ್ಮ ಕೋಣೆಗೆ ಬೀಗ ಹಾಕ್ಕೊಂಡು ಬಂದಿದ್ದೀರಲ್ವೇ? ತನ್ನ ಬಲಗೈಯಲ್ಲಿ ಬೀಗದ ಕೈಯನ್ನು ತೋರಿಸಿದಳು. ಹೆಣ್ಣಿನ ಶರೀರವು ಇಷ್ಟೊಂದು ಸಂಚಾರಿ ಭಾವಗಳನ್ನು ಒಂದು ಸ್ಥಾಯಿ ಭಾವಕ್ಕೆ ಪೋಣಿಸಿದ ರಸಮಾಲೆ ಎಂಬ ಕಲ್ಪನೆ ನನಗೆ ಬರಲು ಈ ಹಿಂದೆ ಸಾಧ್ಯವಿರಲಿಲ್ಲ. ಅದೆಂಥ ಹದ! ಅಂಗೈ, ಬೆರಳು, ಮೊಣಗೈ, ತೋಳು, ಭುಜ, ಎದೆ, ಕಿಬ್ಬೊಟ್ಟೆ, ತೊಡೆ, ಮೊಣಕಾಲು, ಬೊಜ್ಜಿನ ಜೋಲಿಲ್ಲ.
ಕೂಲಿ ಹೆಂಗಸರಂಥ ಆಟಗಾರ್ತಿಯರಂಥ ಕಠಿಣ ಮಾಂಸ ಕಂಡವಲ್ಲ. ಹದವಾದ ಕಲಾತ್ಮಕವಾದ ಮೈಕಟ್ಟು ಮೈಮಾಟಗಳು ನರ್ತಿಕಿಯರಿಗೆ ಮಾತ್ರ ಸಾಧ್ಯ ಎಂಬ ಸಾಕ್ಷಾತ್ಕಾರವಾಯಿತು. ಅಂಗಾಂಗದ ಒಂದೊಂದು ಅಂಗುಲವನ್ನು ಅವರ ರಸಾಭಿವ್ಯಕ್ತಿಗಾಗಿ ಶ್ರುತಿ ಮಾಡಿರುತ್ತಾರೆ. ಕಾಲ್ಬೆರಳಿನಿಂದ ನೆತ್ತಿಯ ಕುದಲಿನವರೆಗೆ, ಕೈಬೆರಳಿನಿಂದ ಕುತ್ತಿಗೆಯ ನರದವರೆಗೆ ಒಂದೊಂದು ಮೆಟ್ಟಿಲು ಒಂದೊಂದು ಸೂಕ್ಷ್ಮ ಸ್ವರಸ್ಥಾನವಾಗಿರುತ್ತದೆ. ಅದನ್ನು ಸ್ಪರ್ಶಿಸುವುದೇ ಒಂದು ಯೋಗ. ಬೆರಳಿನಿಂದ ಮುಟ್ಟಿ ಕಣ್ಣು ಮುಚ್ಚಿದರೆ ಆಕಾಶದಲ್ಲಿ ಸ್ವರಭಾವವು ವೇದ್ಯವಾಗುವ ಅನುಭವವಾಗುತ್ತದೆ. ಕಲಾವಿದನು ತನ್ನ ವಾದ್ಯವನ್ನು ಬಾರಿಸೋಲ್ಲ, ಆರಾಧಿಸ್ತಾನೆ. ಮನೋಹರಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನುವ ಮಾತು ಅಪೂರ್ಣ, ನೀರಸ, ಅರ್ಥಹೀನ. ನಾನು ನಿನ್ನನ್ನು ಆರಾಧಿಸ್ತೀನಿ. ಆರಾಧಿಸ್ತೀನಿ ಅಂದರೆ ನಿಜಕ್ಕೆ ಹತ್ತಿರ. ಕೊಡು ಎನ್ನೋದಲ್ಲ, ಕೃಪೆ ಮಾಡು. ಮಾಡುವಲ್ಲ, ಕರುಣಿಸು ಎಂಬಂಥ ಮಾತುಗಳು ಮಾತ್ರ ಸಮ್ಮತವಾದ ಭಾವಕಾಂಡ ಇದು. ನೀನು ತಿಳಿದವಳು, ಸ್ವರಸ್ಥಾನವನ್ನು ಬಲ್ಲವಳು, ಸ್ವರ ಸೂಕ್ಷ್ಮಗಳ ವ್ಯತ್ಯಾಸ ಅರಿತು ಪ್ರಯೋಗಿಸಬಲ್ಲ ಪರಿಣತ ಕಲಾವಿದೆ. ನನಗೆ ಸಂಗೀತದಲ್ಲಿ ಎಷ್ಟು ಪ್ರವೇಶವಿದೆ. ಸಂಗೀತದ ಭಾಷೆಯಲ್ಲೇ ಸಂವಾದ ಮಾಡ್ತಿದ್ದೀಯಾ. ರಾಗದ ಮೂಲನಾಡಿ ಮಿಡಿದಾಗ ಸುಖ ಯಾತನೆಯಿಂದ ಪ್ರೋತ್ಸಾಹಿಸ್ತಿದ್ದೀಯ. ಸ್ವರಶೋಧನೆಯಲ್ಲಿ ಮುಳುಗಿದಾಗ ಸ್ವರಶೋಧನೆಯೊಂದೇ ಜೀವಿತದ ಪರಮಕರ್ಮ, ಇದಕ್ಕೆ ಮುಂದಿನ ಮೆಟ್ಟಲೆಂಬುದೇ ಇಲ್ಲ ಎನ್ನುವಂಥ ತನ್ಮಯತೆಯಿಂದ ಕ್ಷಣವನ್ನು ಅನಂತವಾಗಿಸುವ ಗುಣ ನಿನ್ನದು. ನರ್ತಕಿಯಾದರೂ ಧೃತಕ್ಕೆ ಎಳೆಯದೆ ಕಾಲದ ಅಂತ್ಯ ಪ್ರವೃತ್ತಿಯನ್ನು ಮೆಟ್ಟಿಕ್ಕಿ ಧ್ಯಾನದ ಅನಂತತೆಯಲ್ಲಿ ನಟ್ಟುಕೊಳ್ಳುವ ಗುಣವು ಉಳ್ಳವಳು. ಮೋಹನ್, ನರ್ತನದಲ್ಲಿ ಲಾಸ್ಯ ತಾಂಡವ ಅಂತ ಎರಡು ವಿಧ. ತಾಂಡವವು ಕಸುವನ್ನು ವ್ಯಕ್ತಪಡಿಸುತ್ತದೆ, ಲಾಸ್ಯವು ಭಾವದಲ್ಲಿ ವಿಹರಿಸುತ್ತದೆ. ನಿನ್ನ ಗಾಯನದಲ್ಲಿ ಭಾವವೇ ಪ್ರಧಾನ. ನನ್ನ ಗುಣವೂ ಅದೇ. ಅದಕ್ಕೆ ನನಗೆ ನಿನ್ನ ಗಾಯನ ಅಂದರೆ ಪ್ರಾಣ. ವಾಹ್ ಮನೋಹರಿ, ವಾಹ್ ಮೋಹನ್. ಇಬ್ಬರ ಹೆಸರನ್ನು ದೈವವು ಮೊದಲೇ ನಿಶ್ಚಯಿಸಿ ಇಡಿಸಿದೆ. ಸತ್ಯ, ಪರಮ ಸತ್ಯ. ಇವಳೆಂಥ ಅಗ್ಗದ ಮನಸ್ಸಿನ ಹೆಣ್ಣು. ಇಂಗಿತ ವ್ಯಕ್ತಪಡಿಸಿದ ತಕ್ಷಣ ಒಪ್ಪಿಕೊಂಡಳು ಅನ್ನುವ ಭಾವನೆ ನಿನಗಿಲ್ಲ ತಾನೆ. ನಾನು ಒಲಿದದ್ದು ನಿನ್ನ ಕಲಾಶಕ್ತಿಗೆ. ನರ್ತಕಿ ಅಂದರೆ ಎಂತೆಂಥವರು ಹಿಂದೆ ಬೀಳ್ತಾರೆ, ಸೂಚನೆ ಕಳಿಸ್ತಾರೆ. ಯಾರಿಗೂ ನನ್ನ ಕಾಲಿನ ಧೂಳು ಮುಟ್ಟೋಕೆ ಕೂಡ ಆಸ್ಪದ ಕೊಡೋಲ್ಲ. ನನ್ನ ಮೇಲಿನ ಗೌರವ ಕಮ್ಮಿಯಾಗಲ್ಲ ತಾನೆ. ಇದ್ದಕ್ಕಿದ್ದಂತೆಯೇ ಕೇಳಿದಳು. ಸುಳ್ಳು ಹೇಳಿದರೆ ಪತ್ತೆ ಮಾಡುವ ಅವಳ ಹರಿತವಾದ ನೋಟದಿಂದ ನನ್ನ ಕಣ್ಣುಗಳನ್ನು ದಿಟ್ಟಿಸುತ್ತ. ನಿನ್ನಾಣೆಗೂ ಇಲ್ಲ. ನನ್ನನ್ನು ಕೂಡ ಸಿಕ್ಕಿದ ಹೆಂಗಸರ ಹಿಂದೆ ಬೆನ್ನ ಹಿಂದೆ ಹೋಗುವ ಗಾಯಕ ಅಂದ್ಕೋಬೇಡ. ನೀನೊಬ್ಬಳೇ ನನ್ನ ಅಂತರಂಗವನ್ನು ಪ್ರವೇಶಿಸಿದವಳು. ನನ್ನ ರತಿ ಎನ್ನುತ್ತಾ ಅವಳ 5 ಬೆರಳುಗಳಿಗೂ ನನ್ನ 5 ಬೆರಳುಗಳನ್ನು ಕೊಂಡಿ ಹಾಕಿ ಬಿಗಿ ಮಾಡಿದಾಗ ಅವಳ ನೋಟವು ಪ್ರಸನ್ನವಾಯಿತು. ಆಯೋಜಕ ಮೋಸ ಮಾಡಿದ್ದಕ್ಕೆ ನಿನ್ನ ಧರ್ಮಪತ್ನಿ ನಿನ್ನನ್ನು ಸ್ಟೇಷನ್ನಿಗೆ ಎಳೆದುಕೊಂಡು ಹೋದರಂತೆ. ಅವನು ನನಗೆ ಮೋಸ ಮಾಡಿದ ಅಂತ ನಾನು ನನ್ನ ಸಹಸ್ರ ಶೋಸ್ತ್ರಗಳಿಗೆ ಮೋಸ ಮಾಡಬಾರದು ಅಂತ ನೀನು ಅಂಗಲಾಚಿದೆಯಂತೆ. ಕೊನೆಗೆ ಸ್ಟೇಷನ್ನಿಂದ ಓಡಿ ತಪ್ಪಿಸಿಕೊಂಡು ಬಂದೆಯಂತೆ ನನ್ನ ಆಯೋಜಕರು ಹೇಳಿದರು. ಮೋಹನ್, ನಿನ್ನೆಯ ನಿನ್ನ ಗಾಯನ ನಿಜವಾಗಿಯೂ ಭಗವಂತನು ಇಳಿದು ಬಂದು ಕೇಳುತ್ತಿದ್ದ ಅನ್ನುವಂತಿತ್ತು. ನನ್ನ ಅದೃಷ್ಟ, ನನಗೆ ಕೇಳೋಕೆ ಸಿಕ್ಕಿತು. ಕೇಳುತ್ತಲೇ ನನ್ನ ಮನಸ್ಸು ನಿನಗೆ ಅರ್ಪಿಸಿಕೊಂಡಿತ್ತು. ಈಗ ಹೀಗೆ ಹೇಳ್ತಿದ್ದಾಳೆ ಅಂತ ಅಪನಂಬಿಕೆ ಪಡ್ತೀಯಾ, ಅಥವಾ ಸುಳ್ಳು ಹೇಳಿ ಇವಳಿಗೆ ಆಗಬೇಕಾದದ್ದೇನು ಅಂತ ನಂಬ್ತೀಯಾ? ನನ್ನ ಕಣ್ಣು ತುಂಬಿ ಬಂತು. ಅವಳ ಬಲಗೆನ್ನೆ ಒದ್ದೆಯಾಯಿತು. ನನ್ನ ಮುಖವನ್ನು ನನ್ನ ಎದೆಗೆ ಒತ್ತಿಕೊಂಡು ಶಮನ ಮಾಡಿದಳು. ರತಿಯು ವಾತ್ಸಲ್ಯಕ್ಕೆ ತಿರುಗಿತು. ಪೌರುಷವು ಆಶ್ರಯವನ್ನರಸತೊಡಗಿತು. ಅದುವರೆಗೆ ರತಿ ಪ್ರಚೋದಕವಾಗಿದ್ದ ಅವಳ ದೃಢವಾದ ಸ್ತನಗಳು ಮಾತೃಸ್ಥಾನವಾಗಿ ನನ್ನ ಕಣ್ಣೀರಿನಿಂದ ಅಭಿಷಕ್ತಗೊಂಡವು. ಇವಳಿಗೆ ಎಲ್ಲವನ್ನೂ ತೋಡಿಕೊಳ್ಳಬೇಕು ಹೇಳತೊಡಗಿದೆ. ಒಂದಕ್ಕೆ ಹಿನ್ನೆಲೆಯಾಗಿ ಇನ್ನೊಂದು, ಅದಕ್ಕೆ ಹಿನ್ನೆಲೆಯಾಗಿ ಹಿಂದಿನದು. ರಾಮಕುಮಾರಿಯನ್ನು ಹೇಳದೆ ಚಂಪಾ ಮತ್ತು ಅವಳ ಮದುವೆಯಾಗುವುದನ್ನು ಹೇಳಲು ಸಾಧ್ಯವಿರಲಿಲ್ಲ. ಯಾವ ಸ್ಥಿತಿಯಲ್ಲಿ ರಾಮಕುಮಾರಿಯನ್ನು ಮದುವೆಯಾದೆ ಎನ್ನುವುದನ್ನು ಹೇಳಬೇಕಾಗಿತ್ತು. ಕಾಮಬಾಧೆಯ ಯಾತನೆಯನ್ನು ಮಾತ್ರ ಹೇಳಿದೆ. ಸೂಳೆಗೇರಿಗೆ ಹೋದದ್ದನ್ನು ಮುಚ್ಚಿದೆ. ಹಾಗೆಯೇ ಹಿಂದೆ ಹೋಗಿ ನನ್ನ ಹುಟ್ಟು, ಹರಿದ್ವಾರದ ಓಂಕಾರಾಶ್ರಮ, ಸಾಗರ, ಚಿತ್ತರಪುರದ ರಾಜ ಸಾಹೇಬರ ಪಡೆದ ಸಾಧನೆಗಳನ್ನು ವಿವರಿಸಿದೆ. ಅವಳ ಆಪ್ತಭಾವದಿಂದ ಕೇಳುತ್ತಿದ್ದಾಳೆ ಎಂಬುದು ಅವಳ ಹಾಲು ಬಣ್ಣದ ಕಣ್ಣುಗಳು ಸೂಚಿಸುತ್ತಿದ್ದವು. ಎಲ್ಲ ಹೇಳಿ ಮುಗಿಸುವಾಗ ಹೊರಗೆ ಕಾಗೆಗಳು ಕೂಗುತ್ತಿದ್ದವು. ಮೋಹನ್, ನಿನ್ನ ಕೈಲಿ ಇನ್ನೂ ಮಾತಾಡಬೇಕು. ನೀನು ಹೇಳೋದು ಇನ್ನೂ ಕೇಳಬೇಕು ಅನಿಸುತ್ತೆ. ಜನಗಳು ಹೇಳುವ ಹೊತ್ತು ನಾನು ಹೋಗ್ತೀನಿ. ನೀನು ಸ್ವಲ್ಪ ನಿದ್ದೆ ಮಾಡು. ನಾನು ಮತ್ತೆ ಬರ್ತೀನಿ, ಬೇಜಾರು ಮಾಡ್ಕೋಬೇಡ. ಸಮಾಧಾನಪಡಿಸುತ್ತಾ ಮುದ್ದಿಸಿದಳು 6, 8, 10, 12 ಸಲ. ಅನಂತರ ಮೇಲೆದ್ದು ಕುಪ್ಪಸ ತೊಟ್ಟು ಸೀರೆಯುಟ್ಟು ಬಾಚಣಿಗೆ ಕೇಳಿ ತಲೆ ಸರಿ ಮಾಡಿಕೊಂಡು ಬೀಗದ ಕೈ ಹಿಡಿದು ಶಬ್ದವಾಗದಂತೆ ಬಾಗಿಲು ತೆರೆದು ಚಪ್ಪಲಿ ಧರಿಸಿದ್ದರೂ ತುಸು ಸಪ್ಪಳವಾಗದಂತೆ ಹೊರಟಳು. ನಾನು ಮಲಗಿದೆ. ನಿದ್ರೆ ಬಂತು. ಕೋಣೆಯ ಕರಗಂಟೆ ಕಿರುಗಿಟ್ಟಿದಾಗ ಎಚ್ಚರವಾಯಿತು. ಗಂಟೆ 9:15. ಎದ್ದು ಬಾಗಿಲು ತೆರೆದಾಗ ನಿಂತಿದ್ದೋಳು ಅವಳು. ಸ್ನಾನ ಮುಗಿಸಿ ತಲೆ ಬಾಚಿ ಹಣೆಗೆ ಕುಂಕುಮ ಬಿಟ್ಟು ಬೇರೆ ಸೀರೆಯುಟ್ಟು ದೇವಸುಂದರಿಯಾಗಿ ಕಾಣಿಸ್ತಿದ್ದಳು. ಒಳಗೆ ಬಂದು ಬಾಗಿಲು ಮುಚ್ಚಿ ಮಂಚದ ಮೇಲೆ ಕುಳಿತಳು. ನಾನು 3 ತಾಸು ನಿದ್ದೆ ಮಾಡಿದೆ. ನೀನು 4 ತಾಸು ಮಾಡಿರ್ಬೋದು. ಬೇಗ ಅಲ್ಲುಜ್ಜಿ ಬರ್ತೀಯಾ? ಒಂದು ಮುಖ್ಯ ವಿಷಯ ಹೇಳ್ತೀನಿ. ನಾನು ಸ್ನಾನ ಮುಗಿಸಿ ಬಂದೆ. ನನ್ನ ಕೈ ಹಿಡಿದು ಹೇಳಿದಳು, ನೀನು ಯಾಕೆ ಮುಂಬೈಲಿರಬೇಕು? ಇಡೀ ಭಾರತ ನಿನ್ನ ಕ್ಷೇತ್ರ. ಮುಂಬೈ ಏನು, ದಿಲ್ಲಿ ಏನು? ಉತ್ತರ ಭಾರತದ ಸಂಗೀತ ಕೇಂದ್ರಗಳಿಗೆ, ಕಾಶಿ, ಬಿಹಾರ, ಬಂಗಾಲಗಳಿಗೆ
ಮುಂಬೈಗಿಂತ ದಿಲ್ಲಿ ಹತ್ರ. ಸುಮ್ಮನೆ ಬಂದುಬಿಡು, ಜೀವನವನ್ನು ಹೊಸದಾಗಿ ಆರಂಭ ಮಾಡು. ಈಗ ಬೆಳಗಿನ ಜನತಾ ಎಕ್ಸ್‌ಪ್ರೆಸ್‌ನಲ್ಲಿ ನನ್ನ ಸಂಗಡಿಗರು ಪ್ರಯಾಣ ಮಾಡಿದರು. ಅದರಲ್ಲಿ ಎ ಸಿ ಆಗಲಿ ಫಸ್ಟ್ ಕ್ಲಾಸ್ ಆಗಲಿ ಇರಲಿಲ್ಲ. ನನಗೆ 3 ಗಂಟೆಯ ಗಾಡಿಯಲ್ಲಿ ಎ ಸಿ ಬರ್ತ್ ರಿಸರ್ವ್ ಆಗಿದೆ. ಆಯೋಜಕರಿಗೆ ಹೇಳಿದರೆ ನಿನಗೂ ಒಂದು ಬರ್ತ್ ಮಾಡಿಕೊಡ್ತಾರೆ. ನನ್ನ ಜೊತೆ ಬಂದುಬಿಡು. ನನ್ನ ಸಂಗೀತ ಶಾಲೆಯಲ್ಲಿ ಒಂದು ಗೆಸ್ಟ್ ರೂಮ್ ಇದೆ. ನಿನಗೆ ಹತ್ತಿರದಲ್ಲೇ ಒಂದು ಫ್ಲ್ಯಾಟ್ ಸಿಕ್ಕೋ ತನಕ ಇರು. ದಿಲ್ಲಿಲಿ ಮನೆ ಸಿಕ್ಕೋದು ಮುಂಬೈಯಷ್ಟು ಕಷ್ಟವಿಲ್ಲ. ಒಂದು ದಿನದಲ್ಲಿ ಸಿಗುತ್ತೆ. ನಿನಗೆ ನಾನಿರ್ತೀನಿ, ನನಗೆ ನೀರಿಡು. ನಿನ್ನ ಸಂಪಾದನೆ ನಿಂದು, ನನ್ನ ಸಂಪಾದನೆ ನಂದು. ಮದುವೆ ಅಧಿಕಾರ ಯಾವ ಬಂಧನವೂ ಇಲ್ಲದೆ ಇದ್ದು ಬಿಡೋಣ. ಯಾವಾಗಲಾದ್ರೊಮ್ಮೆ ನನ್ನ ಕುಣಿತಕ್ಕೆ ನೀನು ಹಾಡು, ನಿನ್ನ ಹಾಡಿಗೆ ನಾನು ತಾಳ ಕೊಡ್ತೀನಿ ಅಂದಳು. ನನಗೆ ತಕ್ಷಣ ಯಾಕಾಗಬಾರದು ಅನ್ನಿಸ್ತು. ಮತ್ತೆ ಮುಂಬೈಗೆ ಹೋಗಿ ಅವಳ ರಂಪ ಕೇಳೋ ಪ್ರಸಂಗವಿಲ್ಲ. ಅವಳಿದ್ದಲ್ಲಿ ಸಂಗೀತ ಹುಟ್ಟೋದಿಲ್ಲ. ಈ ದೇವ ಮನೋಹರಿಯ ಕೃಪಾದೃಷ್ಟಿಯೊಂದೇ ಸಾಕು ಹೊಸ ಹೊಸ ಸ್ವರ ಕಲ್ಪನೆಗಳು, ರಾಗವಲಯಗಳು ಹೊಳೆಯೋಕೆ. ಇವಳು ಸುಮ್ಮನೆ ಮಂಚದ ಬದಿಯಲ್ಲಿ ಕೂತಿರುವಾಗಲೂ ಭಾವ ತುಳುಕುವ ಕಲಾವಿಗ್ರಹದ ಭಂಗಿಯಲ್ಲಿದ್ದಾಳೆ. ಇವಳು ಹೇಗೇ ಇರಲಿ, ಹೇಗೆ ಕೂರಲಿ, ಹೇಗೆ ನಿಲ್ಲಲಿ, ಇವಳ ಕಣ್ಣುಗಳು ಹೇಗೆ ತಿರುಗಲಿ, ಕೈಗಳು ಚಲಿಸಲಿ, ಭಾವವಿರುತ್ತೆ, ಸ್ವರ ಸಂಚಾರವಿರುತ್ತೆ. ಇಂಥವಳು ತಾನೇ ಕರಿತಿರುವಾಗ ಇನ್ನೇನು ಬೇಕು ಎನಿಸಿತು. ಬಿಡುಗಡೆ ಸಿಕ್ಕಂತಾಯಿತು. ರೈಲ್ ಚಾರ್ಜ್ಗೆ ನನ್ನ ಹತ್ತಿರ 3 ಕಾಸು ಇಲ್ಲ ಎಂದೆ. ನನ್ನ ಅನ್ಬೇಡ, ಇದು ನಿಂದು ಎನ್ನುತ್ತಾ ತನ್ನ ಚೀಲಕ್ಕೆ ಕೈ ಹಾಕಿ ತುಂಬಿದ ಪರ್ಸ್ ತೆಗೆದು ನನ್ನ ತೊಡೆಯ ಮೇಲಿಟ್ಟಳು. ಮಲಗುವ ಕೋಣೆಯ ಕಿಟಕಿಯಿಂದ ಹೊರಗೆ ವಿಶಾಲವಾದ ಸಮುದ್ರ ಕಾಣಿಸ್ತಿದೆ. ನಡುವೆ ಒಂದು ದೋಣಿ, ಮೀನು ಹಿಡಿಯುವವರು. ಎತ್ತರಕ್ಕೆ ಕಟ್ಟಿರುವ ಹಾಯಿಯ ಜಲ ಅಂತರಿಕ್ಷಗಳೇ ಸಂಬಂಧ ಸೂಚಿಸುತ್ತಿದೆ. ಗಂಟಲಿನಿಂದ ಹೊರಡುವ ನಾದವು ಆಕಾಶವನ್ನು ಒಳಗೊಳ್ಳುವಂತೆ. ಯಾವಾಗ ಒಂಟಿ ದೋಣಿಯನ್ನು ನೋಡಿದರೂ ಸ್ವಾತಂತ್ರ್ಯದ ಕಲ್ಪನೆ ಬರುತ್ತದೆ. ಗಾಳಿಯಿಂದ ಚಲಿಸುತ್ತಾ ಯಾವ ದಿಕ್ಕಿನಲ್ಲಿ ಬೇಕಾದರೂ ತೇಲುತ್ತಾ. ನಾನು ಮದುವೆ ಆಗಬಾರದಾಗಿತ್ತು. ಅದರಲ್ಲೂ ಎರಡನೆಯವಳನ್ನು ಎಂಬ ಖೇದದ ನಡುವೆ ಬಿಡುಗಡೆ ಸಿಕ್ಕಿದಂತಹ ಮುಂಬಯಿಯ ದಿಕ್ಕನ್ನು ಹಿಂದೆ ಬಿಟ್ಟು ದಿಲ್ಲಿಯ ಕಡೆಗೆ ರೈಲು ಓಡುವಾಗ ಗಿಡ, ಮರ, ಗುಡ್ಡ, ಬಂಡೆ, ಮನೆ, ಹಳ್ಳಿಗಳು ನಿಶಬ್ದವಾಗಿ ಹಿಂದೆ ಸರಿಯುವ ಹವಾನಿಯಂತ್ರಿತ ಗಾಡಿಯಲ್ಲಿ ಮನೋಹರಿಯ ಬೆರಳುಗಳ ಒಳಗಡೆ ಬೆರಳುಗಳು ಹೆಣೆದುಕೊಂಡು ಕುಳಿತಾಗ ಎಂತಹ ಬಿಡುಗಡೆಯ ಭಾವ. ನನಗೂ ಇವಳಿಗೂ ಮದುವೆಯ ಬಂಧನವಿರೋಲ್ಲ. ನನ್ನ ದುಡಿಮೆ ಇವಳು ಕೇಳೋಲ್ಲ, ಇವಳ ದುಡಿಮೆ ನಾನು ಕೇಳೋಲ್ಲ. ಮಕ್ಕಳು ಮರಿಗಳೆಂಬ ಹೊರೆ ಇಲ್ಲ. ನನ್ನ ಗಾಯನದ ಭಕ್ತೆ ಇವಳು, ಇವಳ ನರ್ತನದ ಭಕ್ತ ನಾನು. ಬೇರೆ ಯಾವ ಲೌಕಿಕ ಸಂಬಂಧದ ಹೊರೆಯೂ ಇಲ್ಲ. ನಾನು ಸ್ವತಂತ್ರನಾಗ್ತಿದ್ದೀನಿ, ನಿಜವಾದ ಕಲಾವಿದನಾಗ್ತಿದ್ದೀನಿ. ವಿಶಾಲ ಸಾಗರದಲ್ಲಿ ತೇಲುವ ಹಾಯಿಯಂತೆ ಕಿಟಕಿಯಿಂದ ಹೊರಗೆ ನೋಡ್ತಿರುವವರ ಕಣ್ಣುಗಳು ಕನಸು ಕಾಣ್ತಿವೆ. ಅದು ನನ್ನ ಕನಸು. ಅವಳ ಕಣ್ಣುಗಳನ್ನು ನೋಡಿದರೆ ತಿಳಿಯುತ್ತದೆ ಅವಳು ಕಾಣ್ತಿರುವುದು ನನ್ನ ಕನಸನ್ನು. ಮಾತನಾಡಿ ವಿಮಗ್ನಳನ್ನಾಗಿಸೋದು ಬೇಡ. ನಡುವೆ ಒಮ್ಮೊಮ್ಮೆ ಬೆರಳುಗಳನ್ನು ಬಿಗಿ ಮಾಡ್ತಾಳೆ. ತನ್ನದನ್ನು ಬಿಚ್ಚಿ ಹೇಳಿದಾಳೆ. ಅವಳ ಗುರುವನ್ನೇ ಮದುವೆ ಆಗಿದ್ದಾಳಂತೆ. 78 ವರ್ಷವಂತೆ. ಮದುವೆಯಾಗಿ 15 ವರ್ಷವಾಯ್ತಂತೆ. ಅವಳಿಗೆ 22 ಆಗಿದ್ದಾಗ. 62ರ ಮುದುಕರನ್ನ ಯಾಕೆ ಮದುವೆ ಆದೆ? ಅವರಿಗೆ ಹೆಂಡತಿ ಸತ್ತಿದ್ರು. 62 ವರ್ಷ. ಮಗಳು ಮದುವೆಯಾಗಿ ಲಖೀಂಪುರದಲ್ಲಿದ್ಲು. ಬೇಸಿ ಹಾಕೋರು ಯಾರೂ ಇರಲಿಲ್ಲ. ದಿಲ್ಲಿಯಲ್ಲಿ ಮನೆ ಬಾಡಿಗೆ ಕೊಟ್ಟು ನೆಮ್ಮದಿಯಾಗಿರುವಂಥ ಸಂಪಾದನೆ ಕಮ್ಮಿ ಇತ್ತು. ಕಾಲ ಬದಲಾಯಿಸ್ತಿತ್ತು. ಶಾಸ್ತ್ರ ಶುದ್ಧಿಯನ್ನು ಸ್ವಲ್ಪವೂ ಬಿಟ್ಟುಕೊಡದೆ ಅವರಿಗೆ ಪ್ರೋಗ್ರಾಮ್ ಸಿಕ್ಕೋದು ಕಮ್ಮಿ ಆಗ್ತಿತ್ತು. ದಿಲ್ಲಿ ಬಿಟ್ಟು ಮಗಳ ಮನೆಗೆ ಹೊರಡುವ ತೀರ್ಮಾನ ಮಾಡಿದರು. ಅವರ ಪಾಠದ ಶಿಸ್ತು, ಶಾಸ್ತ್ರ ನಿಷ್ಠೆ ನನಗೆ ಪ್ರಿಯವಾಗಿತ್ತು. ಅವರಷ್ಟು ನಿಷ್ಠೆಯಿಂದ ಪಾಠ ಹೇಳೋರು ಯಾರೂ ಇರಲಿಲ್ಲ. ಅವರನ್ನು ಕಳ್ಕೊಳ್ಳೋಕ್ಕೆ ನನಗೆ ಮನಸ್ಸಿರಲಿಲ್ಲ. 22ರ ವಯಸ್ಸು. ಅವರನ್ನೇ ಮದುವೆಯಾಗಿ ಅವರ ವಿದ್ಯೆಯನ್ನು ನಂದು ಮಾಡ್ಕೋಬೇಕು ಅನ್ನೋ ಹುಚ್ಚು ಹುಟ್ಟುಬಿಟ್ಟಿತ್ತು. ಪ್ರಾರಂಭದಲ್ಲಿ ಅವರು ಒಪ್ಪಲಿಲ್ಲ. ಅನಂತರ ಅವರಿಗೂ ನನ್ನ ಪ್ರಸ್ತಾಪ ರುಚಿ ಹುಟ್ಟಿತ್ತು. ಮದುವೆ ಆದೆವು. ಮದುವೆ ಅಂದರೇನು? ಸದಾ ಗುರು ಸೇವೆ ಮಾಡೋ ಭಾಗ್ಯ. ವಧುವಿಗೆ ಅವರು ಕೊಟ್ಟ ಉಡುಗೊರೆ ಅವರ ವಿದ್ಯೆಯ ಶೇಷಭಾಗವನ್ನು ಸ್ವಲ್ಪವೂ ಕೃಪಣತೆ ಮಾಡದೆ 3 ವರ್ಷದಲ್ಲಿ ಅರೆದು ಕೊಡಿಸಿದರು. ಅಭಿನಯದ, ನೃತ್ಯದ ಮರ್ಮಗಳನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳಿ ಅಭ್ಯಾಸ ಮಾಡಿಸಿದರು. ತಾಳದ ಸಂಕೀರ್ಣ ರಚನೆಗಳನ್ನೆಲ್ಲ ಬಾಯಲ್ಲಿ ಹೇಳಿ ತಾವೇ ಗೆಜ್ಜೆ ಕಟ್ಟಿ ಕುಣಿದು ತೋರಿಸಿ 10 ಸಲ ಅಭ್ಯಾಸ ಮಾಡಿ ಕರಗತಗೊಳಿಸಿದರು. 25ನೇ ವಯಸ್ಸಿನಲ್ಲಿ ನನ್ನನ್ನು ರಂಗಪ್ರವೇಶ ಮಾಡಿಸಿದ ನಂತರ ಒಂದೇ ದಿನದಲ್ಲಿ ಭಾರತದ ನಂಬರ್ 1 ನೃತ್ಯಗಾತಿಯ ಉದಯವಾಯಿತು ಅಂತ ಕೆಲವು ಪತ್ರಿಕೆಗಳು ಬರೆಯುವ ಮಟ್ಟಿಗೆ ಅರೆದು ಕುಡಿಸಿದರು. ಅದಕ್ಕೆ ಮೊದಲು 8 ವರ್ಷ ಕಲಿಸಿದ್ದು ಕಾಲು ಭಾಗವಾದರೆ ಈ 3 ವರ್ಷದಲ್ಲಿ ಕಲಿಸಿದ್ದು ಮುಕ್ಕಾಲು ಭಾಗವಾಗಿತ್ತು. ಪ್ರತಿಯೊಂದನ್ನು ಮಾಡಿ ತೋರಿಸುವಷ್ಟು ಶಕ್ತಿ ಇರಲಿಲ್ಲ. ಬೇಗ ದಮ್ ಬಂದುಬಿಡ್ತಿತ್ತು. ನೃತ್ಯ ಭಾಗವನ್ನು ತುಸು ಮಾಡಿ ಉಳಿದಿದ್ದ ನನ್ನಿಂದ ಮಾಡಿಸಿ ತಬಲಾದವನನ್ನು ಕರೆಸಿ ಗಂಟೆಗಟ್ಟಲೆ ತಯಾರಿ ಕೊಡಿಸಿದ್ದಾರೆ. ಅಭಿನಯ ಭಾಗದಲ್ಲಿ ಮಾತ್ರ ಇವತ್ತು ಈ 78ರ ವಯಸ್ಸಿನಲ್ಲೂ ಸಮುದ್ರದಂತಿದ್ದಾರೆ. ಅವರಿಂದ ಎಷ್ಟು ತುಂಬಿಕೊಂಡರೂ ಕಡಿಮೆ ಆಗದ ಜ್ಞಾನ, ಕಲ್ಪನಾಶೀಲತೆ. ಏನು ಅವರ ಹೆಸರು? ಸೋಹನಗುರು. ಹಾಂ, ಹೆಸರು ಕೇಳಿದ್ದೀನಿ. ಸಂಗೀತದಲ್ಲೂ ಅವರಿಗೆ ತುಂಬ ಪ್ರವೇಶವಿದೆ ಅಂತ ನಾನು ಆಶ್ಚರ್ಯಪಟ್ಟೆ. ಪ್ರವೇಶ? ಅವರಿಗೆ ಮಹಾರಾಜ ಎನ್ನುವ ಬಿರುದಿತ್ತು. ಮಹಾರಾಜ ಅಂದರೆ 100 ಶಿಷ್ಯರನ್ನು ತಯಾರು ಮಾಡಿರಬೇಕು. ಸ್ವತಃ ನೃತ್ಯ ಕೃತಿಗಳನ್ನು ರಚಿಸಿರಬೇಕು. ಸಂಗೀತದಲ್ಲಿ ಸಂಪೂರ್ಣ ಪ್ರಭುತ್ವವಿರಬೇಕು. ಅಖಿಲ ಭಾರತ ನೃತ್ಯ ಸಮ್ಮೇಳನದಲ್ಲಿ ಅವರಿಗೆ ನೃತ್ಯ ಗುರು ಎನ್ನುವ ಬಿರುದು ಕೊಟ್ಟರು.
ಮಹಾರಾಜ್ಗಿಂತ ಮೇಲಿನದು. ಅವರಿಂದ ಹೊಸ ತಾಳರಚನೆಯನ್ನು ಹೇಳಿಸ್ಕೊಳ್ಬೇಕೆನಿಸ್ತು. ನರ್ತನದವರಿಗೆ, ಅದರಲ್ಲೂ ಕಥಕರಿಗೆ ತಾಳದ ಬಲೆಗಳನ್ನು ಹೆಣೆಯಲಿರುವ ಕೌಶಲವು ಸಂಗೀತಗಾರರಿಗೆ, ಅದರಲ್ಲೂ ಗಾಯಕರಿಗೆ ಇರೋದಿಲ್ಲ ಎನ್ನುವ ಅಂಶ ನೆನಪಿಗೆ ಬಂತು. ಮನೋಹರಿ ಹೇಳಿದಳು, ನೀನು ದಿಲ್ಲಿ ಚೆನ್ನಾಗಿ ನೋಡಿದೆಯಾ? ಅಲ್ಪ ಸ್ವಲ್ಪ. ಪ್ರೋಗ್ರಾಮ್ಗೆ ಬಂದಾಗ 1 ಅಥವಾ 2 ದಿನ ಇರೋದು. ಸೌತ್ ಎಕ್ಸ್ಟೆನ್ಷನ್ನಲ್ಲಿ ನನ್ನ ಮನೆ. ಗುರೂಜಿ ಮನೆ ಬಿಟ್ಟು ಈಗ ಹೊರಬರಲ್ಲ. ನನ್ನ ಸ್ಕೂಲ್ ಇರೋದು ಗ್ರೀನ್ ಪಾರ್ಕ್, 3 ಕಿಲೋಮೀಟರ್. ಈಗ ಹೋದ ತಕ್ಷಣ ನೀನು ಸ್ಕೂಲ್ನಲ್ಲೇ ಒಂದು ಕೋಣೆಯಲ್ಲಿ ಇರ್ತೀಯಾ? ಅದರ ಹತ್ತಿರವೇ ನನಗೊಂದು ಬಾಡಿಗೆ ಮನೆ ಹುಡ್ಕೋಣ ಎಂದಳು. ಸ್ಕೂಲ್ ನಾನೇ ಆರಂಭಿಸಿದ್ದು, ಸ್ವಂತ ಕಟ್ಟಡ. ರಾಮಚರಣ್ ಮಿತ್ತಲ್ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಉತ್ತರ ಭಾರತಕ್ಕೆ ದೊಡ್ಡದು ಅಂತಾರೆ. 1,500 ಲಾರಿಗಳಿವೆ ಅಂತೆ. ಲಲಿತಕಲೆ ಅಂದರೆ ಅಭಿಮಾನ, ಅದರಲ್ಲೂ ನೃತ್ಯ ಅಂದರೆ. ನನ್ನ ಶಾಲೆಗೆ ಅವರೇ ಚೀಫ್ ಪೇಟ್ರನ್. ಕಟ್ಟಡ ಕಟ್ಟುವ ಜಾಗ ಕೊಡಿಸಿದ್ದು, ಕಟ್ಟಡಕ್ಕೆ ಹಣ ಶೇಖರಿಸಿದ್ದು ಅವರ ಸಹಾಯದಿಂದಲೇ. ಬಿಡುವಾದಾಗ ಬಂದು ಶಾಲೆನ ನೋಡಿ ವಿಚಾರಿಸ್ಕೊಂಡು ಹೋಗ್ತಾರೆ. ನನ್ನ ಕಾರ್ಯಕ್ರಮ ದಿಲ್ಲಿಯಲ್ಲಿ ಎಲ್ಲಿಯಾದರೂ ತಪ್ಪದೇ ಬರ್ತಾರೆ. ನನ್ನ ಶಾಲೆಗೆ ಆಧಾರ ಸ್ತಂಭ ಅವರೇ. ವಯಸ್ಸು 65. ಈ 5 ಬೆರಳುಗಳ ಬುಡಗಳು ಆ 5 ಬೆರಳುಗಳ ಬುಡಗಳೊಡನೆ ಬಿಗಿದುಕೊಂಡು, ಈ ಅಂಗೈ ರೇಖೆಗಳು ಆ ಅಂಗೈ ರೇಖೆಗಳೊಡನೆ ಒಂದಾಗಿ ನಾವಿಬ್ಬರೂ ಕಿಟಕಿಯವರೆಗೆ ಮೌನವಾಗಿ ಹಿಂದೋಟ ಹೊಡೆಯುತ್ತಿದ್ದ ಗಿಡಮರಗಳ ಬಂಡೆ ಗುಡ್ಡೆ ಮನೆಗಳನ್ನು ನೋಡುತ್ತಿರುವಾಗ ನನ್ನ ಮನಸ್ಸು ಅವಳು ಹೇಳಿದ ವಿಚಾರಗಳನ್ನು ಮೆಲುಕು ಹಾಕುತ್ತಿತ್ತು. ನನ್ನ ಜೀವನದ ಎಲ್ಲ ಸ್ಥೂಲಾಂಶಗಳನ್ನು ನಾನು ರಾತ್ರಿಯೇ ಹೇಳಿದ್ದೆ. ದಿಲ್ಲಿಯಲ್ಲಿ ಇಳಿದಾಗ ನನಗೆ ಅವಳ ಹಿನ್ನೆಲೆ ಏನೂ ಗೊತ್ತಿಲ್ಲದೆ ಇರಬಾರದೆಂದು ಹೇಳಿದ್ದಾಳೆ ಎನಿಸಿದರು ಅವಳ ಶಾಲೆಯ ಚೀಫ್ ಪೇಟ್ರನ್ ರಾಮಚರಣ್ ಮಿತ್ತಲ್ ಅವರಿಗೂ ಇವಳಿಗೂ ವಿಶೇಷವೇನೋ ಇದೆ ಎನ್ನಿಸಿತು. ಅವಳು ನನಗೆ ಅದನ್ನು ಮೊದಲೇ ತಿಳಿಸಿಬಿಡಬೇಕೆಂದು ಇದನ್ನು ಹೇಳಿದ್ದಾಳೆ ಎಂದು ಅರ್ಥವಾಯಿತು. ನಿನ್ನ ಶಾಲೆಯ ಲೆಟರ್ ಹೆಡ್ ಹತ್ತಿರ ಇದೆಯಾ ಎಂದೆ. ಮೌನದಲ್ಲಿ ಕಿಟಕಿಯ ಹೊರಗೆ ನೋಡುತ್ತಿದ್ದವಳು ಯಾಕೆ ಎಂದಳು. ಸುಮ್ಮನೆ ಕೇಳಿದೆ. ಅವಳು ಎದ್ದು ಮೇಲಿನ ಬರ್ತಿನ ಮೇಲಿದ್ದ ಕಿರಿಯು ಪೆಟ್ಟಿಗೆಯ ಬಾಗಿಲು ತೆರೆದು ತನ್ನ ಲೆಟರ್ ಹೆಡ್ ಪ್ಯಾಡ್ ಕೊಟ್ಟಳು. ದಪ್ಪ ಅಕ್ಷರದಲ್ಲಿ ಮನೋಹರಿ ದಾಸ್, ಸ್ಕೂಲ್ ಆಫ್ ಇಂಡಿಯನ್ ಕ್ಲಾಸಿಕ್ ಡ್ಯಾನ್ಸ್ ಎಂದು ಶಿರೋನಾಮೆ. ಅದರ ಕೆಳಗಡೆ ವಿಳಾಸ, ಫೋನ್ ಸಂಖ್ಯೆ, ಎಡಭಾಗದಲ್ಲಿ ಅಧ್ಯಕ್ಷೆ ಮತ್ತು ನಿರ್ದೇಶಕ್ಕೆ ಮನೋಹರಿ ದಾಸ್ ಮಾತ್ರ ಇತ್ತು. ಮುಖ್ಯ ಪೋಷಕರ ಹೆಸರು ಹಾಕೇ ಇಲ್ಲ ಎಂದೆ. ನಾನು ನಿನಗೆ ಹೇಳಿದ್ದಷ್ಟೇ, ಹೆಸರು ಹಾಕೋದು ಅವ್ರಿಗೆ ಇಷ್ಟವಾಗಲ್ಲ, ಪ್ರಚಾರ ಬೇಡ ಅಂತ ಹೇಳಿದ್ದಾರೆ ಎಂದವಳು ಹರಿತವಾದ ದೃಷ್ಟಿಯಿಂದ ನನ್ನ ಕಡೆಗೆ ನೋಡಿ, ಏನು ನಿನ್ನ ಪ್ರಶ್ನೆ ಎಂದಳು. ಸುಮ್ಮನೆ ಕೇಳಿದೆ ಅಷ್ಟೇ ಎಂದ. ಪ್ಯಾಡನ್ನು ಕಿರುಪೆಟ್ಟಿಗೆಯಲ್ಲಿಟ್ಟು ಮೊದಲಿನಂತೆ ನನ್ನ ಕೈ ಹಿಡಿದು ಕುಳಿತಳು. ನಮ್ಮ ಮುಂದಿನ 2 ಬರ್ತುಗಳ ಇನ್ನಿಬ್ಬರು 4 ಸಾಲು ಆಚೆಯಲ್ಲಿದ್ದ ತಮ್ಮ ಗೆಳೆಯರೊಡನೆ ಇಸ್ಪೀಟ್ ಆಡುತ್ತಿದ್ದರಿಂದ ನಮಗೆ ಏಕಾಂತವಿತ್ತು. ತುಸು ಹೊತ್ತಿನ ನಂತರ ಅವಳು ನನ್ನ ಮುಖಕ್ಕೆ ಹತ್ತಿರ ತನ್ನ ಮುಖವನ್ನು ತಂದು ಉಸಿರಿದಳು. ಒಂದು ತಿಳ್ಕ. ಕಲಾವಿದೆಯ ನಡುವೆ ಮಾತ್ರ ನಿಜವಾದ ಪ್ರೀತಿ ಇರೋಕೆ ಸಾಧ್ಯ. ಉಳಿದದ್ದೆಲ್ಲ ಲೌಕಿಕ ವ್ಯವಹಾರಗಳು, ಕೃತಜ್ಞತೆ. ಪತಿಯೊಡನೆ ಇರುವುದು ಕರ್ತವ್ಯ, ಗುರುಭಕ್ತಿ, ಚರಣ ಸೇವೆ. ಮನಸ್ಸನ್ನು ಶಾಂತವಾಗಿ ಇಟ್ಕೋ. ನನಗೆ ಹೇಸಿಗೆ ಆಯಿತು. ಇವಳ ಚುರುಕು ಬುದ್ಧಿ ಎಂಬ ಅರಿವಾಯಿತು. ಅಭಿಮಾನವೂ ಹುಟ್ಟಿತು. ಮನೋಹರಿ ದಾಸ್ ಸ್ಕೂಲ್ ಆಫ್ ಇಂಡಿಯನ್ ಕ್ಲಾಸಿಕ್ ಡ್ಯಾನ್ಸ್ ಕಟ್ಟಡ ಇಷ್ಟು ದೊಡ್ಡದಾಗಿರುತ್ತದೆ ಎಂದು ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯವಿರಲಿಲ್ಲ. ಬರೀ ಬೋರ್ಡ್ ಅಲ್ಲ, ಇಡೀ ಭವನದ ಒಡತಿ ಇವಳು. ವ್ಯಾಪಾರ ಸಂಕೀರ್ಣದ ಹತ್ತಿರವೇ ಒಂದು ದೊಡ್ಡ ಕಾಂಪೌಂಡಿನ ನಡುವೆ ದಂತದ ಬಣ್ಣದ ಕೆಳ ಮತ್ತು ಮೇಲಿನ ಅಂತಸ್ತುಗಳು. ಕೆಳಭಾಗದಲ್ಲಿ 35 ಅಡಿ ಉದ್ದದ 20 ಅಡಿ ಅಗಲದ ಒಂದು ನೃತ್ಯಾಂಗಣ, ಅಲ್ಲದೆ ಪಾಠದ 4 ಕೋಣೆಗಳು, ಪ್ರತ್ಯೇಕ ಶೌಚ, ಚಹಾ ಮೊದಲಾಗಿ ಮಾಡಿಸಿಕೊಳ್ಳಬಹುದಾದ ಒಂದು ಕಿರುಕೋಣೆ, ವಿದ್ಯುತ್ ಜಲಶೋಧಕ ಯಂತ್ರ. ಮಹಡಿಯ ಮೇಲೂ ಅದೇ ವಿನ್ಯಾಸದ ಅಷ್ಟೇ ಸ್ಥಳದ ಕೊಠಡಿಗಳು. ನನ್ನ ಕೋಣೆಗೆ ಲಗತ್ತಿಸಿದ ಶೌಚ, ಸ್ನಾನಕ್ಕೆ ಬಾಯ್ಲರ್, ಮಂಚ, ಸೋಫಾ, ಹವಾನಿಯಂತ್ರಕ. ಮೇಲಿನ ಇನ್ನೊಂದು ಕೋಣೆಗೂ ಕೆಳಗಿನ ದೊಡ್ಡ ನೃತ್ಯಾಂಗಣಕ್ಕೂ ಹವಾನಿಯಂತ್ರಕಗಳು. ಉಳಿದ ಕಡೆ ಶೀತಕಗಳು. ಒಳಗೆ ಬಂದರೆ ಹೊರಗಿನ ಶಬ್ದ ಬಿಲ್ಕುಲ್ ಬಂದ್, ಹವೆಯೂ ತಂಪು. ಕಾಂಪೌಂಡಿನಲ್ಲಿ ಹಸಿರು ತುಂಬಿದ ಮರಗಿಡಗಳು. ಬಾಗಿಲಿಗೆ ಚೌಕಿದಾರ. ದಿಲ್ಲಿಯಲ್ಲಿ ಈ ಕಟ್ಟಡಕ್ಕೆ, ಈ ಊರಿನ ಜಾಗ ಮತ್ತು ಕಟ್ಟಡದ ಬೆಲೆ ನನಗೆ ಗೊತ್ತಿಲ್ಲವಾದರೂ ಕೋಟಿಯ ಮೇಲೆ ಆದೀತು ಎಂದು ನನ್ನ ಮನಸ್ಸು ಲೆಕ್ಕ ಹಾಕಿತು. ಇಂಥದ್ದನ್ನು ಮೇಂಟೈನ್ ಮಾಡಿ ಚೌಕಿದಾರನನ್ನಿಡುವುದು ದೊಡ್ಡ ವಹಿವಾಟೆ. ಕಲಾವಿದೆಯೊಬ್ಬಳು ಇದರ ಒಡತಿ ಎಂದರೆ ಅಭಿಮಾನ ಪಡಬೇಕು ಎನ್ನಿಸ್ತು. ಅವಳ ಮನೆಗೆ ಬೆಳಗ್ಗೆ ಅಡಿಗೆಯವಳು ಬರುತ್ತಾಳೆ. ಅವಳು ಮಾಡಿಕೊಟ್ಟ ನಾಷ್ಟ ಮುಗಿಸಿ ನನಗೂ ತೆಗೆದುಕೊಂಡು 8 ಗಂಟೆಗೆ ತನ್ನ ಕಾರ್ ನಡೆಸ್ಕೊಂಡು ಬಂದರೆ ರಾತ್ರಿ ತನಕ ಶಾಲೆಯಲ್ಲಿ ಇರ್ತಾಳೆ. ಮಧ್ಯಾಹ್ನ ಒಬ್ಬ ಆಳು ಮನೆಯಿಂದ ಸೈಕಲ್ನಲ್ಲಿ ನಮಗಿಬ್ಬರಿಗೂ ಆಗುವಷ್ಟು ಊಟ ತರ್ತಾನೆ. ಪ್ರಾರಂಭಿಕ ಮಟ್ಟದ ಪಾಠ ಹೇಳಲು ಬೆಳಗ್ಗೆ ಸಂಜೆ 50 ವರ್ಷದ ಜಯಸುಖಲಾಲ್ಜಿ ಬರ್ತಾರೆ. ಬೆಳಗ್ಗೆ 32 ಹುಡುಗ ಹುಡುಗಿಯರು, ಸಂಜೆ 40. ಮನೋಹರಿಯ ಪಾಠವನ್ನು ಸಣ್ಣ ಕೋಣೆಯಲ್ಲಿ ಮಾಡ್ತಾಳೆ. ಒಬ್ಬೊಬ್ಬರಿಗೆ ಅಥವಾ ಇಬ್ಬರಿಗೆ 3 ಜೋಡಿಗೆ ಮಾತ್ರ. ಅವಳಿಗೆ ತಬಲ ಕೂಡ ಬರುತ್ತೆ. ಸಂಜೆ ತಬಲ ಮಾಸ್ಟರ್ ಬರ್ತಾರೆ. ಬೆಳಿಗ್ಗೆ 10ವರೆಯಿಂದ ಸಂಜೆ 4ವರೆವರೆಗೆ ಇಡೀ ಶಾಲೆಯಲ್ಲಿ ಬೇರೆ ಯಾರೂ ಇರಲ್ಲ. ನಮ್ಮಿಬ್ಬರ ಏಕಾಂತಕ್ಕೆ ಭಂಗವಿಲ್ಲ. ಮುಂದಿನ ದೊಡ್ಡ ಬಾಗಿಲಿಗೆ ಬೋಲ್ಟ್ ಹಾಕ್ಕೊಂಡು ಮೇಲೆ ಬಂದರೆ ಊಟದವನು ಕರಗಂಟೆ ಒತ್ತಿದಾಗ ಮಾತ್ರ ಕೆಳಗಿಳಿದು ಹೋಗ್ತಾಳೆ. ಉಳಿದಂತೆ ಒಂದೇ ಹಾಸಿಗೆಯಲ್ಲಿ ಮಲಗಿ ನಾವು ಎಷ್ಟು ಹೊರಟಿದರೂ ಹೇಗೆ ಇದ್ದರೂ ಕೇಳೋರಿಲ್ಲ. ನಡುವೆ ಒಂದೊಂದು ಫೋನ್. ಬೆಳಿಗ್ಗೆ 10ವರೆ ಸುಮಾರಿಗೆ, ಒಮ್ಮೆ ಸಂಜೆ 6ವರೆಗೆ, ಮತ್ತೊಮ್ಮೆ ರಾಮಚರಣ್ ಮಿತ್ತಲ್ರ ಫೋನ್ ಬರುತ್ತೆ. ಅವರೇ ಮಾಡ್ತಾರೆ. ಇವಳು ಮಾಡುವುದು ಅಪೂರ್ವ, ತೀರಾ ಅಗತ್ಯವಿದ್ದರೆ ವಿನ.
ಸಂಭಾಷಣೆ ಏನಿದ್ರು ಇವಳ ಕಷ್ಟ ಸುಖ ವಿಚಾರಿಸೋದು. ಚೌಕಿದಾರ ರಾತ್ರಿ ಸರಿಯಾಗಿ ಬರ್ತಾನೆಯೇ, ಒಬ್ಬ ಪ್ಲಂಬರ್ ಕರೆಸಿ ಸಂಪು ಮೇಲಿನ ಟ್ಯಾಂಕನ್ನು ಕ್ಲೀನ್ ಮಾಡಿಸು, ಎಲ್ಲ ನಲ್ಲಿಗಳಿಗೂ ವಾಷರ್ ಬದಲಾಯಿಸುವಂತೆ ಹೇಳು, ಕಟ್ಟಡದ ಮುಂಭಾಗದಲ್ಲಿ ಗೋಡೆ ಮಾಸಲು ತಿರುಗಿದೆ, ಪೇಂಟ್ ಮಾಡಿಸು, ಇಂಥವೇ ಮಾತು. ಫೋನ್ ಗಂಟೆ ಬಾರಿಸಿದಾಗ ಅದು ಮಿತ್ತಲ್ರದೇ ಅಂತ ಇವಳು ಅಂತಃಪ್ರೇರಣೆ ಎಂಬಂತಲೇ ಹೇಳಿಬಿಡ್ತಾಳೆ. ಅದು ಅವರದೇ ಆಗಿರುತ್ತೆ. ಸಾಧಾರಣವಾಗಿ ಅವರೊಡನೆ ಫೋನ್ನಲ್ಲಿ ಮಾತಾಡುವಾಗ ಅವಳು ಬಲಗೈಯಲ್ಲಿ ನನ್ನ ಕೈನ ಹಿಡ್ಕೋತಾಳೆ, ಅಥವಾ ನನ್ನ ಕುತ್ತಿಗೆಯನ್ನು ಬಳಸಿ ತಪ್ಕೊಳ್ತಾಳೆ, ಅಥವಾ ಬಲಗೈಯಿಂದ ಸನ್ನೆ ಮಾಡಿ ನನ್ನನ್ನು ಹತ್ತಿರಕ್ಕೆ ಕರೆದು ಕೂರಿಸಿ ನನ್ನ ತೊಡೆಯ ಮೇಲೆ ಕೂತು ಬಲಗೈಯಲ್ಲಿ ನನ್ನ ಅಪ್ಪಿ ಎಡಗೈಯಿಂದ ಫೋನಿನಿಗೆ ಮಾತಾಡ್ತಾಳೆ. ಹೀಗೆ ಮಾಡೋದ್ರಿಂದ ನನಗೂ ಅವಳಲ್ಲಿ ಹೆಚ್ಚಿನ ನಿಕಟತೆ ಉಂಟಾಗ್ತದೆ. ಆತನಿಂದ ಇವಳನ್ನು ರಕ್ಷಿಸಿ ಅಂತರಂಗಕ್ಕೆ ಶಕ್ತಿ ಕೊಡ್ತಿದ್ದೀನಿ ಎಂಬ ಸಫಲತೆಯ ಭಾವ ಮೂಡುತ್ತೆ. ಫೋನಿನ ಸಂಭಾಷಣೆ ಮುಗಿದ ನಂತರ ತಪ್ಪದೆ ನನ್ನನ್ನು ಬಿಗಿಯಾಗಿ ಅಪ್ಪಿ ಮುತ್ತಿಡ್ತಾಳೆ. ಬೆಳಗಿನ ಹೊತ್ತಾಗಿ ತರಗತಿಗಳು ಮುಗಿದು ಸುಖ ಲಾಲ್ಜಿ ಹೋಗಿದ್ದರೆ ಮಂಚಕ್ಕೆ ಎಳಿತಾಳೆ. ಆ ಫೋನ್ ಬಂದು ಹೋಗೋದು ನಮಗೊಂದು ಪ್ರಚೋದನೆ ಮತ್ತು ಉತ್ತೇಜನವಾಗುತ್ತೆ. ಪ್ರಿಯಾ, ನೀನೇ ನನಗೆ ದಿಕ್ಕು ಎಂದು ಅಪ್ಪುಗೆಯನ್ನು ಮತ್ತೆ ಮತ್ತೆ ಬಿಗಿಗೊಳಿಸ್ತಾಳೆ. ಸಂಕಟದಿಂದ ಸುಖದಿಂದ ಸುಖ ಸಂಕಟಗಳ ಮಿಶ್ರಣದಿಂದ ನರಳ್ತಾಳೆ. ನಾನು ರಕ್ಷಕ ನಾಯಕನಾಗಿರ್ತೀನಿ. ನನ್ನ ಪೌರುಷವು ಉತ್ತೇಜನಗುಣ ಲಹರಿ ಬಂದಾಗ ಎಷ್ಟು ಹಾಡಿದರೂ ಬಳಲಿಕೆಯಾಗದ ಶಾರೀರ ಶಕ್ತಿಯಾಗುತ್ತೆ. ಫೋನಿನ ಮಾತಿನಲ್ಲಿ ಅವಳು ಅವರನ್ನು ಚರಣ್ ಎಂದು ಕರೀತಾಳೆ. ಹಾಂ ಅಲ್ವೇ, ನೀವು ಕೈ ಹಿಡಿದ್ರಿ ಅಂದರೆ ಮುಗೀತು. ತುಂಬ ಬಿಸಿಯಾಗಿ ನನ್ನ ಮರೆತರೆ ಏನು ಗತಿ? ಬಾದಾಶಹರು ಈ ಹವೇಲಿಗೆ ಪಾದ ಬೆಳೆಸಿ 3 ವಾರ ಕಳೀತು. ಮುಂದಿನ ಸಲ ಬಂದಾಗ ನಾನು ಮಾತೇ ಆಡಿಸಲ್ಲ ತಿಳ್ಕೊಳ್ಳಿ ಎಂಬಂಥ ಶೃಂಗಾರ ಕೋಪವನ್ನು 10-12 ದಿನಕ್ಕೊಮ್ಮೆ ತೋರಿಸ್ತಾಳೆ. ಆ ಮಾತನಾಡುವಾಗ ನನ್ನನ್ನಷ್ಟು ಬಿಗಿಯಾಗಿ ತಪ್ಕೊಳ್ತಾಳೆ. ಅಂಥ ಮಾತು ಮುಗಿದ ತಕ್ಷಣ ತನ್ನ ಹಣೆ ಬರವೆಂಬಂತೆ ಹಣೆಯನ್ನು ತಟ್ಕೊಳ್ತಾಳೆ. ಆ ದಿನ ನನ್ನಲ್ಲಿ ರಕ್ಷಕ ರಾಜಕುಮಾರ ಭಾವ ಉಕ್ಕಿ ಹರಿಯುತ್ತೆ. ಅವರು ಯಾವತ್ತೂ ಮೊದಲೇ ತಿಳಿಸಿ ಇವಳ ಅನುಕೂಲ ಮತ್ತು ಶಾಲೆಯ ಸನ್ನಿವೇಶ ತಿಳಿದುಕೊಳ್ಳದೆ ಇಲ್ಲಿಗೆ ಬರೋಲ್ಲ. ಬಂದರೂ ಸಂಜೆ 7 ನಂತರ 1 ತಾಸು ಅವಳೊಡನೆ ಏಕಾಂತದಲ್ಲಿ ಇದ್ದು ಹೋಗ್ತಾರೆ. ಮಧ್ಯಾಹ್ನದ ಮೇಲೆ ತುಂಬ ಬಿಸಿ. ಅಕಸ್ಮಾತ್ ಬಂದರೆ 2-3 ವರ್ಷಕ್ಕೊಮ್ಮೆ ಮಾತ್ರ. ಫೋನ್ ಮಾಡದೆ ಯಾವತ್ತೂ ಬರೋಲ್ಲ ಎಂದಳು. ಒಂದು ಸಂಜೆ 7 ಗಂಟೆಗೆ ನನಗೆ ಹೇಳಿದಳು, ಅರ್ಧ ಗಂಟೆಯಲ್ಲಿ ಮಿತ್ತಲ್ ಸಾಹೇಬರು ಬರ್ತಾರೆ, ನೀನು ಮೇಲಿನ ಕೋಣೆಲಿರು, ನಾನು ಕೆಳಗೆ ಗೆಜ್ಜೆ ಕಟ್ಟಿಕೊಂಡು ಟೇಪ್ ಹಾಕ್ಕೊಂಡು ಅಭ್ಯಾಸ ಮಾಡ್ತಿರ್ತೀನಿ. ಅವ್ರು ಬಂದ ಮೇಲೆ ನಾನೇ ಮೇಲೆ ಬಂದು ಕೂಗ್ತೀನಿ, ಕೆಳಗೆ ಬಾ. ಇವರು ಮುಂಬೈಯಿಂದ ಮೊನ್ನೆ ಬಂದರು, ಒಂದು ಮನೆ ಹುಡುಕ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಪರಿಚಯ ಉಭಯ ಕುಶಲೋಪರಿ ಆದಮೇಲೆ ನೀನು ಸ್ನೇಹಿತರ ಮನೆಗೆ ಇಲ್ಲೇ ಗ್ರೀನ್ ಪಾರ್ಕ್ನಲ್ಲಿ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಡು. ನೀನು ಇದೇ ಕಟ್ಟಡದಲ್ಲಿದ್ದರೆ ಅವರಿಗೆ ಸಂಕೋಚವಾಗುತ್ತೆ. 1 ಗಂಟೆಗಿಂತ ಹೆಚ್ಚು ಕಾಲ ಅವರು ಇರೋಲ್ಲ. 8:45ಗೆ ದೂರದಲ್ಲಿ ನೋಡು, ಅವರ ಬಿಳಿ ಬೆನ್ಸ್ ಕಾರ್ ನಿಂತಿದ್ರೆ ಮತ್ತೆಲ್ಲಾದರೂ ತಿರ್ಗಾಡ್ಕೊಂಡು ಬಾ, ಅಥವಾ ಆಚೆ ಮೂಲೆ ಚಹದ ಅಂಗಡಿಯಲ್ಲಿ ಕೂತಿರು. ನಾನು ಬೇಕಾದರೆ ಈಗಲೇ ಹೊರಟು ಹೋಗ್ತೀನಿ. ಬೇಡ, ನೀನು ಇಲ್ಲಿದೆಯಾ ಅನ್ನೋದು ನಾನು ತಿಳಿಸೋದು ಉತ್ತಮ. ಬೇರೆ ಮೂಲದಿಂದ ತಿಳಿದ್ರೆ ಚೆನ್ನ ಅಲ್ಲ. ರಾತ್ರಿ ಕಾವಲಿನ ಚೌಕಿದಾರ, ಗಾರ್ಡನ್ ಮಾಲಿ, ನೆಲ ಸಾರಿಸುವ ಒಡಿಸುವವರು, ಅಥವಾ ಬೇರೆ ಯಾರ ರೀತಿಯಾದರೂ ಇವರು ಸುದ್ದಿ ತಿಳ್ಕೊತಾರೆ ಹೇಳಲು ಬರೋಲ್ಲ. ಇವರು ಆ ಥರ ಕೆಳದರ್ಜೆ ವಿಧಾನದವರಲ್ಲ, ತುಂಬ ಡಿಗ್ನಿಫೈಡ್. ಆದರೂ ನಾವು ಎಚ್ಚರವಾಗಿರಬೇಕು. ಅಲ್ಲದೆ ಮುಂದೆ ಹೇಗೂ ನಾನು ನೀನು ಸಮೀಪದವರಾಗಿರಬೇಕು. ಈಗಲೇ ಪರಿಚಯ ಮಾಡಿದರೆ ಸಹಜ. ನಾನು ಕಲಾವಿದೆ, ಸ್ವತಂತ್ರವಾಗಿ ಎಷ್ಟೋ ಊರುಗಳಿಗೆ ಹೋಗಿ ಪ್ರದರ್ಶನ ಕೊಡೋಳು, ಇತರ ಗಂಡಸು ಕಲಾವಿದರ ಜೊತೆ ನರ್ತಿಸೋಳು ಅನ್ನೋದೆಲ್ಲ ಅವ್ರಿಗೆ ಗೊತ್ತಿದೆ. ಅದಕ್ಕೆಲ್ಲ ಅವರ ಆಕ್ಷೇಪವೂ ಇಲ್ಲ. ನಾನು ಹೇಳಿದಾಗ ಮಾಡು. ಮಿತ್ತಲ್ರನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಅವರೊಬ್ಬ ದಪ್ಪ ಹೊಟ್ಟೆಯ ಸ್ಥೂಲಕಾಯದ ಖಾದಿ ವಸ್ತ್ರದ ಶೇಟರೆಂದು ನನ್ನ ಕಲ್ಪನೆಯಾಗಿತ್ತು. ಆದರೆ ಎದ್ದು ನಿಂತು ನನ್ನ ಕೈ ಕುಲುಕಿದವರು ಸಫಾರಿ ಬುಷರ್ಡ್ ದಾರಿ, ಕಪ್ಪಗೆ ಮೆರುಗುವ ಡೈ ಮಾಡಿಸಿಕೊಂಡ ತುಂಬು ಟ್ರಾಫಿನ ಬಿಳುಪು ಮೈಕಟ್ಟು ಬಣ್ಣದ ಗುಲಾಬಿ ಬಣ್ಣದ ಫ್ರೇಮಿನ ಕನ್ನಡಕ, ಚರ್ಮದ ಪಟ್ಟಿ, ಕೈಯ ಗಡಿಯಾರದ ವ್ಯಕ್ತಿ. 65 ಎಂದು ಮನೋಹರಿಯೇ ಹೇಳಿದುದರಿಂದ ವಯಸ್ಸನ್ನು ನಿರ್ಧರಿಸುವುದು ಕಷ್ಟವಾಗಲಿಲ್ಲ. ಇಲ್ಲದಿದ್ದರೆ 50ರಿಂದ 60 ಎಂದು ತಕ್ಷಣ ಹೇಳಿ ಅನಂತರ ತಿದ್ದಿಕೊಳ್ಳಬೇಕಾದ ಮುಖ ಮೈಕಟ್ಟು. ತಮ್ಮ ಹೆಸರು ಕೇಳಿದ್ದೀನಿ, ದೊಡ್ಡ ಕಲಾವಿದರು. ಇಲ್ಲದಿದ್ದರೆ ಮನೋಹರ್ಜಿ ಇಷ್ಟು ಗೌರವಿಸ್ತಿರಲಿಲ್ಲ. ವೆಲ್ಕಮ್ ಟು ಡಿಲ್ಲಿ. ಇಲ್ಲಿ ಸಂಗೀತಕ್ಕೆ ತುಂಬ ಪ್ರೋತ್ಸಾಹವಿದೆ ಎಂದು ಮನಸ್ಸನ್ನು ಗೆಲ್ಲುವಂಥ ಸ್ವಾಗತದ ನಗೆನಕ್ಕು ತಶರೀಫ್ ರಕ್ಕಿಯೇ ಎಂದು ಸೋಫಾ ತೋರಿಸಿದರು. ನಾನು ಕುಳಿತೆ. ಅವರು ಕಲಾ ಪ್ರೋತ್ಸಾಹವನ್ನು ಹೊಗಳಿದೆ. ನಾನೀಗ ಒಬ್ಬ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗಬೇಕು, ಇನ್ನು ಕೆಲವರನ್ನು ಕರೆದಿದ್ದಾರೆ, ಅವರೆಲ್ಲ ಕಾಯ್ತಿದ್ದಾರೆ ಎಂದು ಕ್ಷಮಾಯಾಚನೆ ಮಾಡಿ ಅಲ್ಲಿಂದ ಎದ್ದೆ. ಡ್ರೈವರ್ಗೆ ಹೇಳ್ತೀನಿ ನಿಮ್ಮನ್ನು ಬಿಟ್ಟು ಬರೋ ಹಾಗೆ. ಅವ್ರು ಹೇಳಿದರು, ಇಲ್ಲ, ಇಲ್ಲೇ ಹಿಂಬದಿಯಲ್ಲಿ 2ನೇ ರಸ್ತೆ, 5 ನಿಮಿಷವೂ ಇಲ್ಲ. ಮನೋಹರ್ಜಿ, ನಾನು ಬರುವ ತಡವಾದರೂ ಆದೀತು, ಚೌಕಿದಾರ ಇರ್ತಾನಲ್ಲ ಎಂದೆ. ಎಷ್ಟು ಹೊತ್ತುವಾದರೂ ಚಿಂತೆ ಇಲ್ಲ ಎಂದು ಅವಳು ಬಾಗಿಲ ತನಕ ಬಂದು ಕಳಿಸಿಕೊಟ್ಟಳು. ಮಿತ್ತಲ್ರ ಎದುರಿಗೆ ಅವಳು ಹೇಳಿದ ಅಭಿನಯವನ್ನು ಉತ್ತಮವಾಗಿ ಮಾಡಿದನಾದರೂ ಮನಸ್ಸು ಮುದುಡಿಕೊಂಡಿತು. ತನ್ನ ಗುರುವನ್ನು ಮದುವೆಯಾಗಿದ್ದಾಳೆ. ಅವರಿಗೆ 78 ವರ್ಷವಂತೆ. ನಾನು ಭೇಟಿ ಮಾಡಿಲ್ಲ. ಈ ಒಬ್ಬ ಪೋಷಕರು ಅವರ ಭೇಟಿ ಇದ್ದಾಗ ನಾನು ಜಾಗ ಖಾಲಿ ಮಾಡಿ ತಾತ್ಕಾಲಿಕ ಅತಿಥಿಯಂತೆ ನಟಿಸಿ ಏನಿ ಪಾಡು ಎಂಬ ವ್ಯಾಕುಲ ತುಂಬಿಕೊಂಡಿತು. ಮಾರ್ಕೆಟ್ ಮುಂದಿನ ರಸ್ತೆಯಲ್ಲಿ ಉದ್ದಕ್ಕೆ ನಡೆಯುತ್ತಿದ್ದೆ. ಅಷ್ಟರಲ್ಲಿ ಆ ಪ್ರದೇಶದ ಪರಿಚಯವಾಗಿತ್ತು. ಹೌಸ್ ಖಾಸ್, ಯೂಸುಫ್ ಸರಾಯ್, ಸಫ್ದರ್ಜಂಗ್ ಆಸ್ಪತ್ರೆಗಳೆಲ್ಲ ಗುರುತಾಗಿದ್ದವು. ಗಡಿಯಾರ ನೋಡಿಕೊಂಡಾಗ ನಾನು ಹೊರಟು 1/4 ಗಂಟೆ ಕಳೆದಿತ್ತು.
ಇಷ್ಟರಲ್ಲಿ ಅವಳು ಬೆತ್ತಳಾಗಿ ಆ ಶೇಟುವಿನ ಜೊತೆ ಬಿದ್ದಿರ್ತಾಳೆ ಎಂಬ ಕಲ್ಪನೆ ಮನಸ್ಸಿಗೆ ಬಂದಾಗ ಅಸಹ್ಯವೆನಿಸಿತು, ಕೋಪ ಬಂತು. ಇವಳನ್ನು ನೆಚ್ಚಿಕೊಂಡು ನಾನು ಹಿಂದು ಮುಂದೆ ಯೋಚಿಸದೆ ಇವರಿಗೆ ಬಂದು ಬಿಟ್ಟೆನಲ್ಲ ಎಂಬ ಖೇದ ಆವರಿಸಿಕೊಂಡಿತು. ಅದೇ ರಸ್ತೆಯಲ್ಲಿ ನಿಧಾನವಾಗಿ IIT ಕಡೆಗೆ ನಡೆದೆ. ಈ ಊರು ಮುಂಬೈ ಅಂತಲ್ಲ, ಬೀದಿಗಳಲ್ಲಿ ನಡೆಯಬಹುದೆಂಬ ಸಂತೋಷವಾಯಿತು. ರಾತ್ರಿ 8ರ ಹೊತ್ತಿನಲ್ಲಿ ನಡೆಯುವ ಹಿತವೂ ಇತ್ತು. ಗಡಿಯಾರ ನೋಡಿಕೊಂಡು 8:45 ವೇಳೆಗೆ ಹಿಂದಿರುಗಿದಾಗ ಕಾರು ಇರಲಿಲ್ಲ, ಚೌಕಿದಾರ ಬಂದಿರಲಿಲ್ಲ. ಕರಗಂಟೆ ಒತ್ತಿ ಕಾದು ನಿಂತೆ. ಒಳಗೆ ಬೆಳಕಿತ್ತು. ಬಾಗಿಲು ತೆರೆದ ಮನೋಹರಿಯ ತಲೆಗೂದಲು ಒದ್ದೆಯಾಗಿತ್ತು. ಆಗ ತಾನೇ ಸ್ನಾನ ಮುಗಿಸಿ ತಲೆಯನ್ನು ಉಜ್ಜಿಕೊಂಡಂತಿತ್ತು. ಒಳ ವಸ್ತ್ರಗಳಿಲ್ಲದೆ ಅವಸರದಲ್ಲಿ ಸುತ್ತಿಕೊಂಡ ಸೀರೆ ಕೂಡ ಅಲ್ಲಲ್ಲಿ ಒದ್ದೆಯಾಗಿತ್ತು. ಮುಖಕ್ಕೆ ಪ್ರಸಾದನವಾಗಲಿ ಹಣೆಗೆ ಕುಂಕುಮವಾಗಲಿ ಇರಲಿಲ್ಲ. ಕೈ ಗಡಿವಾರ ಇರಲಿಲ್ಲ. ನಾನು ಒಳಗೆ ಬಂದ ನಂತರ ಬಾಗಿಲು ಮುಚ್ಚಿ ಕೇಳಿದಳು, ಎಷ್ಟು ಹೊತ್ತು ಹೋಗ್ಬಿಟ್ಟೆ? ಅವರು 8 ಕಾಲಿಗೆ ಹೋದರು. ಅವರ ಕಾಲು ಹೋಗೋದನ್ನು ಗಮನಿಸ್ತಾ ನೀನು ಆ ಚಾಯ್ ದುಕಾನಿನಲ್ಲಿ ಇರ್ತೀಯ ಅಂತ ನಾನು ಭಾವಿಸಿದ್ದೆ. ನಾನು ಮಾತಾಡಲಿಲ್ಲ, ಮಾತು ತಿಳಿಯಲಿಲ್ಲ. ಅವಳೊಡನೆ ಮೊದಲು ಇದ್ದ ಆಪ್ತ ತನ್ಮಯ ಭಾವ ಇಳಿದು ಹೋಗಿತ್ತು. ನನ್ನ ಮುಖ ಕಣ್ಣುಗಳಿಂದಲೇ ಅವಳು ನನ್ನ ಒಳಗನ್ನು ಅರ್ಥ ಮಾಡಿಕೊಂಡಂತೆ ತೋರಿತು. ಮೋಹನ ಹೇಳೋಕ್ಕೆ ನಾಚಿಕೆ ಆಗುತ್ತೆ, ಆದರೆ ಹೇಳಲೇಬೇಕು. ಅವ್ರು ಹೋದ್ಮೇಲೆ ತಕ್ಷಣ ನಾನು ಮೈಲಿಗೆ ಆಗಿದ್ದೀನಿ ಅನಿಸ್ತು. ತಕ್ಷಣ ಸ್ನಾನ ಮಾಡಬೇಕು ಅನ್ನಿಸ್ತು. 2 ಸಲ ಶ್ಯಾಂಪು ಸೋಪುಗಳನ್ನು ಹಾಕಿ ಸ್ನಾನ ಮಾಡಿದೆ. ಆ ಬಟ್ಟೆಗಳನ್ನು ಧೋಬಿಗೆ ಕೊಡಬೇಕು, ಮತ್ತೆ ಕೈಲಿ ಮುಟ್ಟಬಾರ್ದು ಅನ್ನಿಸ್ತು. ಈಗ ಸ್ನಾನ ಮಾಡಿದ್ದೀನಿ, ಆದರೂ ನಿನ್ನನ್ನು ಕೈಲಿ ಸಹ ಮುಟ್ಟೋದು ಬೇಡ ಅನಿಸುತ್ತೆ. ಕೊನೆ ಪಕ್ಷ ಒಂದು ರಾತ್ರಿ ಕಳೆದು ಹೊಸ ದಿನ ಬರೋ ತನಕ. ನಾನು ಅವಳನ್ನು ದೃಷ್ಟಿಸಿ ನೋಡಿದೆ. ಅವಳು ತನ್ನ ಕಣ್ಣುಗಳನ್ನು ಭೂಮಿಯ ಕೆಳಗೆ ಇಳಿಬಿಟ್ಟಳು. ಕೆಳಗಿನ ಹಲ್ಲುಗಳು ಮೇಲಿನ ತುಟಿಗಳನ್ನು ಕಚ್ಚಿ ಹಿಡಿದಿದ್ದವು. ಮುಖ ಕೆಳಗೆ ಬಾಗಿತ್ತು, ಮೌನ ಕವಿಯಿತು. ತುಸು ಹೊತ್ತಾದ ಮೇಲೆ ಕತ್ತು ತಗ್ಗಿಸಿ, ಹಿಂದೆ ಎಂದೂ ಈ ಭಾವನೆ ಬಂದಿರಲಿಲ್ಲ. ಅವರೆಷ್ಟಾದರೂ ನನ್ನ ಪೋಷಕರು. ಅವರಿಲ್ಲದೆ ಈ ಕಟ್ಟಡ ವಾಸದ ಮನೆ ಆಗ್ತಿರಲಿಲ್ಲ. ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೀತಿರಲಿಲ್ಲ. ಅವರೆಂದರೆ ನನಗೆ ಸ್ನೇಹವೂ ಇದೆ, ಕೃತಜ್ಞತೆಯೂ ತುಂಬಿದೆ. ನಾನು ಅವರಿಗೆ ಪ್ರತಿಯಾಗಿ ಕೊಡ್ತಿರೋದಾದರೂ ಏನು? ಅಪೂರ್ವಕ್ಕೊಮ್ಮೆ 1/2 ಗಂಟೆ ಕಂಪನಿ ಎನ್ನುವ ಭಾವನೆ ಇತ್ತು. ಆದರೆ ಇವತ್ತು ಮನಸ್ಸಿಗೆ ಎಷ್ಟು ಹಿಂಸೆಯಾಯಿತು ಗೊತ್ತಾ? ಅವರ ಸಂಬಂಧದ ಮೂಲವನ್ನೇ ಪ್ರಶ್ನಿಸಿಕೊಳ್ಳುವಂತಾಯಿತು ಎಂದು ಹೇಳಿ ಮುಖವನ್ನು ಮೇಲೆ ಎತ್ತಿದಳು. ಅವಳ 2 ಕಣ್ಣುಗಳು ದ್ರವಗೊಂಡಿದ್ದವು. ಸಮಾಧಾನ ಮಾಡಲೆಂದು ನಾನು ಹೆಜ್ಜೆಯನ್ನು ಮುಂದೆ ಇಟ್ಟು ಕೈ ಎತ್ತಿದೆ. ನಹಿ ನಹಿ, ನಾನು ಮುಟ್ಟಬೇಡ, ಕೊನೆ ಪಕ್ಷ ಈ ರಾತ್ರಿ ಕಳೆದು ಹೊಸ ದಿನ ಬರುವವರೆಗೂ ಎಂದು ಅವಳು ಹಿಂದೆ ಸರಿದಳು. ಅವಳು ಹೋದ ಮೇಲೆ ನಾನು ಡಬ್ಬಿಯನ್ನು ತೆಗೆದು ಊಟ ಮಾಡಿದೆ. ಖೇದ ಇಳಿದು ಹೋಗಿತ್ತು. ಕೋಪ ಅಸಹ್ಯಗಳೆಲ್ಲ ಕಳೆದು ಮನಸ್ಸು ಹಗುರವಾಗಿತ್ತು. ನೆಮ್ಮದಿ ಸಿಕ್ಕಿತ್ತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.